ಮೈಸೂರಿನ ಪ್ರತಿಷ್ಠಿತ 100 ವರ್ಷಕ್ಕೂ ಅಧಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸ್ವರೂಪ್ರವರು ಒಂದಷ್ಟು ಅಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಹಾಲಿ ನಿರ್ದೇಶಕ MK ಅಶೋಕ್ರವರು ಗಂಭೀರ ಆರೋಪವನ್ನು ಮಾಡಿದರು. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಖುದ್ದು ಹಾಲಿ ಅಧ್ಯಕ್ಷರಾದಂಥ ಸ್ವರೂಪ್ರವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಸ್ವರೂಪ್ರವರೇ, ತುಂಬ ಗಂಭೀರವಾದ ಅಲಿಗೇಷನ್ ಮೇಲೆ ಬಂದಿದೆ. 90 ಲಕ್ಷವನ್ನು ಅಪ್ರೂವಲ್ ಮಾಡಿದ್ದೀರಾ. ನಿರ್ದೇಶಕರ ಸಭೆಯಲ್ಲಿ ಒಂದು ತೀರ್ಮಾನ ಆಗುತ್ತೆ, ಬೇರೆ ಕಡೆ ಒಂದೊಂದು ತೀರ್ಮಾನ ಆಗುತ್ತೆ, ನಾನು ದೂರು ಕೊಟ್ಟ ಮೇಲೆ ಮತ್ತೊಂದು ಆ್ಯಡ್ ಆಗುತ್ತೆ. ಅಧ್ಯಕ್ಷರವರು ಇಲ್ಲಿ ಸರ್ವಾಧಿಕಾರಿ ಆಗಿದ್ದಾರೆ, ಸೆಕ್ರೆಟರಿ ಇರ್ಬೋದು, ಎಲ್ಲ ನಮ್ಮ ನಿರ್ದೇಶಕರ ಸ್ಥಾನವನ್ನು ಅವರು ಕಬಳಿಸ್ತಾ ಇದ್ದಾರೆ. ಇವ್ರ ಮೇಲೆ FIR ಮಾಡಿ ಅಂತ ಹೇಳಿದೆ. ಸರ್, FIR ಆಗಿದೆ ಅನ್ನೋದು ಅವರ ಆರೋಪ. ತಪ್ಪು ಮಾಡಿಲ್ಲ ಅಂದರೆ ಯಾಕೆ FIR ಆಗ್ತಿತ್ತು? FIR ಕಾಪಿಲಿ ನೀವು ನೋಡ್ಬೋದು ಅಂತ ಕಾಣ್ತದೆ. ನನ್ನ ಗಮನಕ್ಕೂ ಇನ್ನೂ ಬಂದಿಲ್ಲ. ಅವ್ರಿಗೆ 2 ವಿಚಾರ ಹೇಳ್ತಾರೆ. ಒಂದು ಅವ್ರ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಂದು 60 ಲಕ್ಷ ಲೋನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಯಾವುದೇ 60 ಲಕ್ಷ ಆಗಲಿ ಏನೇ ಲೋನ್ ಕೊಡಬೇಕಾದಾಗಿ 7 ಜನ ಕೋರಮ್ ಇದ್ದರೆ ಸಾಕು. ಅವರೇ ಹೇಳ್ತಾರೆ 12 ಜನ ಸಿಗ್ನೇಚರು, 13 ಜನ ಸಿಗ್ನೇಚರ್ ಇದೆ ಅಂತ. 7 ಜನದ ಕೋರಮ್ ಇದ್ಮೇಲೆ ಈತನ ಯಾರು ವ್ಯಕ್ತಿ ಕ್ಲೇಮ್ ಮಾಡ್ತಾ ಇದ್ದಾನೆ ನನ್ನ ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ, ಅವ್ರದ್ದು ಅದು ಸಿಗ್ನೇಚರ್ ವ್ಯಾಲ್ಯೂನೇ ಬರೋದಿಲ್ಲ. ಮೊದಲನೇದು. ಎರಡನೇದು, ಅವ್ರು ಏನು ಸಿಗ್ನೇಚರ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ಅದು ಒಂದು ರೆಸೊಲ್ಯೂಷನ್ ಬುಕ್ಕಲ್ಲಿ ಅದ್ರದ್ದು ಕಸ್ಟೋಡಿಯನ್ ಬಂದು ಸೆಕ್ರೆಟ್ರಿ ಇರ್ತಾರೆ ಬ್ಯಾಂಕಲ್ಲಿ. ನಂದೇ ಬ್ಯಾಂಕ್ ಅಂತಲ್ಲ, ಯಾವುದೇ ಬ್ಯಾಂಕ್ ಆದ್ರೂ ಒಂದು ರೆಸೊಲ್ಯೂಷನ್ ಬುಕ್ಕು ಇಲ್ಲ ಯಾವುದೇ ಒಂದು ಡೈರೆಕ್ಟರ್ಸ್ ಆಗಲಿ ಒಂದು ಅಧ್ಯಕ್ಷರು ಸೈನ್ ಮಾಡೋದು, ಆ ರೆಸೊಲ್ಯೂಷನ್ ಬುಕ್ಸ್ ಕಸ್ಟೋಡಿಯನ್ ಬಂದು ಸೆಕ್ರೆಟ್ರಿ ಇರ್ತಾರೆ. ಇವ್ರು ಏನೇ ಪ್ರಶ್ನೆ ಮಾಡಿದ್ರು ಬೋರ್ಡಲ್ಲೇ ಪ್ರಶ್ನೆ ಮಾಡ್ಬೋದಾಗಿತ್ತು. ಅಕಸ್ಮಾತ್ ಇವ್ರದ್ದು ಏನೋ ಸಿಗ್ನೇಚರ್ ಫೋರ್ಜರಿ ಆಗುತ್ತೆ ಅನ್ನೋದಾಗಿದ್ದರೆ. ಅಲ್ಲ, ಅವ್ರ ಪ್ರಶ್ನೆ ಏನಂದರೆ, ನೀವು ಹೇಳ್ತಾ ಇದ್ರಲ್ಲ 28/2/2025 ಒಂದು ಸಭೆ ನಡೀತದೆ. ಈ ಸಭೆಯಲ್ಲಿ 7 + 9 10 ಇತರ ವಿಷಯಗಳು ಸೇರಿ 10 ವಿಚಾರಗಳಾಗ್ತದೆ. ಈ ಸಭೆಯಲ್ಲಿ ನಾನಿದ್ದೆ. ಇವರು ಅಪ್ರೂವಲ್ ಮಾಡಿರ್ತಕ್ಕಂಥ 2 ಲೋನ್ಗಳೇನಿದೆ ಕುರ್ಬಾರಳ್ಳಿ ಪ್ರಕರಣದ್ದು, ಆ ಇಬ್ಬರನ್ನ ಇವ್ರು ಆ್ಯಡ್ ಮಾಡಿದ್ದಾರೆ. ಒಂದು ನಿಯಮದ ಪ್ರಕಾರ, ಸಹಕಾರಿ ನಿಯಮದ ಪ್ರಕಾರ ಅವರು ಒಂದು ಅಪ್ಲಿಕೇಶನನ್ನು ಹಾಕಬೇಕು, ಅವ್ರ ಪ್ರಾಪರ್ಟಿಯನ್ನು ಅಲ್ಲಿ ಪ್ಲಡ್ಜ್ ಮಾಡಿಕೊಡ್ಬೇಕು, ಡಾಕ್ಯುಮೆಂಟ್ ಕೊಡಬೇಕು, ಅದು ಜೆನ್ಯೂನಿಟಿನ ಚೆಕ್ ಮಾಡಬೇಕು ಅಂದಾಗ ಲೀಗಲ್ ಅಡ್ವೈಸ್ ತೊಗೋಬೇಕು. ಲೀಗಲ್ ಅಡ್ವೈಸರ್ ಇದು ಕರೆಕ್ಟ್ ಇದೆ ಅಂತ ಕೊಟ್ಟ ಮೇಲೆ ಸಾಲ ಉಪಸಮಿತಿಗೆ ಬರಬೇಕು. ಸಾಲ ಉಪಸಮಿತಿ ಅದನ್ನು ಎಂಕ್ವೈರಿ ಮಾಡಿ ಇದು ಕರೆಕ್ಟ್ ಇದೆ ಅಂತ ಹೇಳಿದಾಗ ನಿರ್ದೇಶಕ ಆಡಳಿತ ಮಂಡಳಿಯ ಸದಸ್ಯರುಗಳು ಸಭೆ ಮಾಡ್ತಿರಲ್ಲ, ಅಲ್ಲಿಗೆ ಬರಬೇಕು, ಅಲ್ಲಿ ಅಪ್ರೂವಲ್ ಆಗಬೇಕು. ಅದ್ರದ್ದು ಯಾವುದೂ ಪ್ರೋಸೆಸ್ಸೇ ಆಗಿಲ್ಲ. ಡೈರೆಕ್ಟಾಗಿ ಅಧ್ಯಕ್ಷರು ಆ ಕುರುವಾರಳ್ಳಿಯ ಒಂದು ಪ್ರಾಪರ್ಟಿಗೆ ಲೋನನ್ನು ಕೊಟ್ಟಿದ್ದಾರೆ. ಇದು ನನ್ನ ಆರೋಪ ಅನ್ನೋದು ಅವರ ಪ್ರಶ್ನೆ. ಅದನ್ನೇ ಹೇಳ್ತಾರೆ, ಅವ್ರಿಗೆ ತಪ್ಪು ಮಾಹಿತಿ ಅಂತ ಕಾಣ್ತದೆ. ಅವ್ರು ಜಾಸ್ತಿ ಬ್ಯಾಂಕಿಗೆ ಬರೋದು ಬರೀ ಕಿಕ್ ಬ್ಯಾಕ್ಗೋಸ್ಕರ. ಏನಾಗುತ್ತದೆ ಇದೆ ನೋಡಿ, ಲೀಗಲ್ ಅಡ್ವೈಸರ್ ಕಾಪಿ ಇದೆ, ಲೀಗಲ್ ಅಡ್ವೈಸ್ ಮಾಡಿರೋಂಥದ್ದು. ಲೀಗಲ್ ಅಡ್ವೈಸ್ ಮಾಡೋದು 14/03/2025 ಸಭೆ ಆಗಿರೋದು 28 ಇದರಲ್ಲಿ. ಏನಾಗ್ತದೆ, ಲೀಗಲ್ ಅಡ್ವೈಸರು ಇಲ್ಲ ಈ ಖಾತಾ ಬಂದಾಗಿಂದ ಪ್ರೋಸೆಸ್ ಏನಾಗ್ತಿದೆ, ನಮ್ಮಲ್ಲಿ ಫೈಲ್ಸ್ಗಳು ಬಂದಿರ್ತದೆ. ಆ ಫೈಲ್ಸ್ಗಳು ಸಾಲ ಸಮಿತಿಗೆ ಹೋಗಿ ನಮ್ಮ ಕಮಿಟಿಗೆ ಬಂದಿರ್ತದೆ. ನಾವು ಇತರ ವಿಚಾರಗಳಲ್ಲೂ ಚರ್ಚೆ ಮಾಡೋ ಅವಕಾಶ ಇರ್ತದೆ. ನೀವು ಹೇಳ್ತಿದ್ರೆ ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತೀರ. ಅವ್ರ ಅಲಿಗೇಷನ್ ಏನಂದರೆ, ಲೀಗಲ್ ಅಡ್ವೈಸ್ ಬೇಸಿಕಲ್ಲಿ ತೊಗೊಳ್ಬೇಕಾಗಿತ್ತು. ಅದ್ರ ಲೋನ್ ಅಪ್ರೂವಲ್ ಆಗಿ ನಾನು ಹೋರಾಟಕ್ಕೆ ಇಳಿದ್ಮೇಲೆ ಅವಾಗ ಹೋಗಿ ಬಾಲರಾಜ್ ಅನ್ನೋರು ವಕೀಲರ ಹತ್ರ ಹೋಗಿ ಲೀಗಲ್ ಅಡ್ವೈಸ್ ತೊಗೋತಾರೆ. ಲೋನ್ ಅಪ್ರೂವಲ್ ಆದಮೇಲೆ ಲೀಗಲ್ ಅಡ್ವೈಸ್ ತೊಗೊಳ್ಳೋದನ್ನೇ ಜಗತ್ತಲ್ಲಿ ಎಲ್ಲರೂ ನೋಡಿದ್ದೀರಾ ಅಂತ ಅವ್ರ ಪ್ರಶ್ನೆ. ಖಂಡಿತ ಅವ್ರಿಗೆ ಮಾಹಿತಿ ಕೊರತೆ ಇದೆ, ಅದಕ್ಕಾಗಿ ಅನ್ನೋದು ಅವ್ರೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ, ಆಗಿರೋದಿಲ್ಲ. ಯಾವುದೇ ಸಮಿತಿ ಮುಂದೆ ಬಂದಾಗ ಅಕಸ್ಮಾತ್ 1-2 ಡಾಕ್ಯುಮೆಂಟ್ ಇಲ್ಲ ಅಂತಂದಾಗ ನಾವೇನು ಸಮಿತಿ ಏನು ಮಾಡ್ತೀವಿ, ಆ ಡಾಕ್ಯುಮೆಂಟ್ನ ಫರ್ನಿಷ್ ಮಾಡಿದ್ಮೇಲೆ ನಂತರದಲ್ಲಿ ಲೋನ್ ರಿಲೀಸ್ ಮಾಡಿ ಅಂತ ಹೇಳಿ ನಾವು ಅಪ್ರೂವಲ್ ಕೊಟ್ಟಿರ್ತೇವೆ. ಈಗ ಅಕಸ್ಮಾತಾಗಿ ಅವ್ರು ಚೆಕ್ ಮಾಡಬೇಕಾಗಿರೋದೇನು, MOTD ಆದಮೇಲೆ ಲೋನ್ ರಿಲೀಸ್ ಆಗಿದೆಯಾ, ಇಲ್ಲ ನಮ್ಮ ಬ್ಯಾಂಕಿಗೆ ರಿಜಿಸ್ಟ್ರೇಷನ್ ಆಗದೆ ಲೋನ್ ರಿಲೀಸ್ ಆಗಿದೆಯಾ ಅನ್ನೋದು ಮುಖ್ಯ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಲೀಗಲ್ ಅಡ್ವೈಸ್ ಬಂದಿದೆಯಾ, ಇಲ್ಲ ಲೀಗಲ್ ಅಡ್ವೈಸ್ ಬಂದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಲೀಗಲ್ ಅಡ್ವೈಸ್ ಬಂದಿದೆಯಾ ಅಂತ ನೀವು ಚೆಕ್ ಮಾಡಬೇಕಾಗ್ತದೆ. ನೀವು ಅದಾಗಲೇ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತದೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ ಅಂತೇಳಿ. ನಮ್ಮ ಏನು ಅಪ್ರೂವಲ್ ಮಾಡ್ಕೊಳ್ತೀವಿ. ನೀವೇನು ಹೇಳ್ತಿದ್ರೆ, ಈಗ ಲೀಗಲ್ ಅಡ್ವೈಸರ್ನ ನೀವು ಲೋನ್ ಅಪ್ರೂವಲ್ ಆದಮೇಲೆ ತೊಗೋಬೋದು ಅನ್ನೋ ನಿಮ್ಮ ವಾದ. ಲೋನ್ ಅಪ್ರೂವಲ್ ಆದಮೇಲೆ, ಬಟ್ ಲೋನ್ ರಿಲೀಸ್ ಆಗಬಾರ್ದು. ಓಕೆ, ಅಪ್ರೂವಲ್ ಆಗಿದೆ, ರೈಟ್. ನಾನು ಕೇಳ್ತೀನಿ ಈಗ ನಿಮಗೆ, ಲೋನು ರಿಲೀಸ್ ಆಗಿದೆ ಯಾವ ಡೇಟು ಸರ್? ಅವ್ರು ಆರೋಪ ಮಾಡ್ತಿರೋ ವ್ಯಕ್ತಿಗೆ ಲೋನು ಯಾವ ಡೇಟಲ್ಲಿ ರಿಲೀಸ್ ಆಗಿದೆ? 23/25 ಲೋನ್ ಮೀನ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಇದು ರಿಜಿಸ್ಟ್ರೇಷನ್ ಆದಮೇಲೆ ಆಗಿರುವಂಥದ್ದು ಲೋನ್. ಆ್ಯಕ್ಚುಲಿ 25ನೇ ತಾರೀಕೇನೋ ಆಗಿದೆ, ಒಂದು 5 ದಿವಸದಲ್ಲಿ ಮಾಡಿರ್ತಾರೆ. ಆಮೇಲೆ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ನಮಗೆ ಬಂದಿರೋದಲ್ಲ, ನಮ್ಗೆ ಬರೀ ಲೋನ್ ಸ್ಯಾಂಕ್ಷನಿಂಗ್ ಬಂದಿರ್ತದೆ ಅಷ್ಟೇ. ಏನೇ ಅಕಸ್ಮಾತಾಗಿ ಟ್ರಾನ್ಸಾಕ್ಷನ್ಸ್ ಆಗ್ಬೋದು, ಇಲ್ಲ ಲೋನ್ ರಿಲೀಸ್ ಆಗ್ಬೋದು, ಎಲ್ಲ ಸೆಕ್ರೆಟರಿಗೆ ಸಂಬಂಧಪಟ್ಟಿರ್ತದೆ. ಈ ಒಂದು ವಿಚಾರ ಹೇಳಿದ್ರಿ, ಟೆಕ್ನಿಕಲ್ ಇಶ್ಯೂ ಆಯಿತು, ಸರ್ಕಾರ ಆ ಸಂದರ್ಭದಲ್ಲಿ ಈ ಖಾತಾ ಕಂಪಲ್ಸರಿ ಅಂತ ಹೇಳ್ತು. ನಾವು ಕೆಲವೊಂದು 2-3 ಸಭೆಗಳಲ್ಲಿ ಅಪ್ರೂವಲ್ ಮಾಡಿರ್ತೀವಿ, ಸೆಲೆಕ್ಷನ್ ಆಗಿದ್ದಾರೆ, ಅವ್ರಿಗೇನೋ ನಿಮ್ಮದೇ ಸದಸ್ಯರುಗಳು ಅವರು ಲೋನ್ ಕೊಡೋ ಉದ್ದೇಶ ನಿಮ್ಗಿರುತ್ತೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಈಗ ಅವ್ರಿಗೆ ಒಂದು ಅಕ್ಲೈಮೆಂಟ್ ಕೊಡ್ತಾರೆ, ನಾನು ಈ ಖಾತೆಗೆ ಅಪ್ಲೈ ಮಾಡಿದ್ದೀನಿ, ಸೊ ನಮ್ಮ ಲೋನನ್ನು ಪರಿಗಣಿಸಿ ಅಂತೇಳಿ. ಸೊ ನನ್ನ ಪ್ರಶ್ನೆ ಇಷ್ಟೇ,
ಅವರು ಅಕ್ಲೇಮೆಂಟ್ ಕೊಟ್ಟಿದ್ರು, ಆ ಕಾರಣಕ್ಕೆ ಫೈನಲ್ ಮಾಡಿದ್ವಿ ಲೀಸ್ಟ್ ಅಂತ ಹೇಳ್ತೀರಾ. ಅವರು ಈ ಖಾತಾ ಕರೆಕ್ಟಾಗಿದೆ ಇಲ್ವಾ ಒರಿಜಿನಲ್ ಕೊಡದೇನೆ ನೀವು ಹೇಗೆ ಲೋನನ್ನು ಕ್ಲಿಯರ್ ಕೊಡ್ತೀರಾ? ನಾವು ಲೋನ್ ಅಪ್ರೂವಲ್ ಮಾಡಿರೋದಿಲ್ಲ. ನಾವೇನು ಹೇಳ್ತೀವಿ, ಏನು ಡಾಕ್ಯುಮೆಂಟ್ಸ್ ಬರುತ್ತೆ, ಡಾಕ್ಯುಮೆಂಟ್ಸ್ ಬಂದ ಮೇಲೆ ನೀವು ಲೋನ್ನ ಕ್ಲಿಯರ್ ಮಾಡಿ ಅಂತ ಹೇಳಿರ್ತೇವೆ ಹೊರತು ಯಾರಿಗೂ ಲೋನ್ ರಿಲೀಸ್ ಮಾಡಿ ನಾಳೆ ರಿಲೀಸ್ ಮಾಡಿ ಅಂತ ನಾವು ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಹೇಳೋದು. ಸರ್ ಹೇಳಿದ್ರೆ ಈ ಖಾತಕ್ಕೆ ಕೆಲವರು ಅಕ್ಲೇಮೆಂಟ್ ಕೊಟ್ಟಿರ್ತಾರೆ, ನಾವು ಸಮ್ ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ 2, 3, 4, 5 ತಿಂಗಳು ಈ ಖಾತೆ ಸಿಗಲೇ ಇಲ್ಲ ಕೆಲವರಿಗೆ. ಅವ್ರ ಆಸ್ತಿ ಪತ್ರ ಇದೆ, ಬಟ್ ಅವ್ರು ಅಪ್ಲೈ ಮಾಡಿದರೆ ಈಗ ಡಾಕ್ಯುಮೆಂಟ್ ಇಲ್ಲದೆ ನೀವು ಕೊಡೋಕ್ಕಾಗ್ತಾ ಇಲ್ಲ. ಸೊ ಈಗ ಯಾವ ಡೇಟಲ್ಲಿ ಈ ಖಾತದ ಒರಿಜಿನಲ್ ಪೇಪರನ್ನು ನಿಮಗೆ ಯಾವ ಡೇಟಲ್ಲಿ ಕೊಟ್ಟರು ಸರ್? ಅದು ಏನಾಗ್ತದೆ, ನಾವು ಅದು ಸೆಕ್ರೆಟ್ರಿಗೆ ಅದು ವಸ್ತಿಗೆ ಬಿಟ್ಟಿರ್ತೀವಿ. ಸೆಕ್ರೆಟ್ರಿ ಅದನ್ನು ಚೆಕ್ ಮಾಡಿ ಸೆಕ್ರೆಟ್ರಿ ಆದವರು ಅದನ್ನು ಕ್ರಮ ತೊಗೊಳ್ತಾರೆ. ಯಾಕೆಂತಂದರೆ ನಾವು ಮೀಟಿಂಗಲ್ಲಿ ಏನು ಮಾಡಿರ್ತೀವಿ, ಏನು ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಟಾದ್ಮೇಲೆ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೀವಿ. ಸ್ವರೂಪರು ನೀವು ಏನು ಹೇಳಕೊಟ್ಟಿದ್ದೀರಿ ಅಂದರೆ, ನಾನು ಕರೆಕ್ಟಾಗಿದ್ದೀನಿ, ನಂದು ಏನೂ ತಪ್ಪಿಲ್ಲ, ನನಗೆ ಸೈನಿಂಗ್ ಅಥಾರಿಟಿ ಇಲ್ಲ, ಸೆಕ್ರೆಟ್ರಿ ಅಂತ ಹೇಳ್ತಿದ್ರ. ನಿಮ್ಮ ರೋಲ್ ಏನು ಸರ್ ಹಾಗಾದರೆ? ಒಬ್ಬರು ಅಧ್ಯಕ್ಷರಾಗಿ ನಿಮ್ದು ಜವಾಬ್ದಾರಿ ಇಲ್ವಾ ಸರ್? ಸೆಕ್ರೆಟ್ರಿ ಸೈನಿಂಗ್ ಅಥಾರಿಟಿ ಅವ್ರಿಗೆ ಎಲ್ಲ ಕೊಟ್ಬಿಡ್ತೀವಿ ಅಂತೀರಿ. ಆಯಿತು, ಈ ಮೀಟಿಂಗಲ್ಲಿ ಆಗಿದೆ, ನೆಕ್ಸ್ಟ್ ಮೀಟಿಂಗಲ್ಲಿ ಆದರೂ ಓದ್ ಮೀಟಿಂಗಲ್ಲಿ ಏನಾಗಿದೆ, ಏನು ಫಾಲೋ ಅಪ್ ಆಗಿದೆ, ಅದನ್ನೇ ನೀವು ಏನು ಚೆಕ್ಕೆ ಮಾಡಲ್ವಾ, ಕ್ರಾಸ್ ಚೆಕ್ ಮಾಡಲ್ವಾ? ಅಂಗೀಕಾರ ಮಾಡಿರ್ತೀವಿ, ಅದನ್ನೇ ಏನು ಸೆಕ್ರೆಟ್ರಿ ಹೇಳ್ತಾರೆ ಅದೇ ಬೋರ್ಡ್ ತೀರ್ಮಾನ ತಗೊಳುತ್ತೆ ಹೊರತು ಸೆಕ್ರೆಟ್ರಿಗೆ ಟೆಕ್ನಿಕಲಿ ವಿಲ್ ಬಿ ಫೈನ್. ಮೀನ್ಸ್ ಅವ್ರದ್ದು ಡಾಕ್ಯುಮೆಂಟ್ಸ್ ಇರುತ್ತೆ, ದಾಖಲಾತಿಗಳಿರುತ್ತೆ, ಅದನ್ನು ದಾಖಲಾತಿ ಮಾಡಿದ್ಮೇಲೆ ನಂತರದಲ್ಲೇ ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ ಅಷ್ಟೇ. ಅಲ್ಲಿವರೆಗೂ ಲೋನ್ ಅಪ್ರೂವಲ್ ಆಗಿದ್ದು ಯಾವ ಡೇಟು ಸ್ವರೂಪ? ವೆರಿ ಸಿಂಪಲ್ ಆಗಿ ಕೇಳ್ತೀನಿ. ಲೋನ್ ಅಪ್ರೂವಲ್ ಆಗಿದ್ದು ಯಾವಾಗ, ಲೀಗಲ್ ಒಪಿನಿಯನ್ ಬಂದಿದ್ದು ಯಾವಾಗ, ಈ ಖಾತೆ ಸಿಕ್ಕಿದ್ದು ಯಾವಾಗ? ಈ 3 ಡೇಟ್ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರೆ ನಿಮ್ಮನ್ನು ಯಾರು ಟೀಕೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ. ಈಗ ನೀವು ಈ ಪ್ರಶ್ನೆಗಳನ್ನ ಕೇಳ್ತೀರಾ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಡಾಕ್ಯುಮೆಂಟ್ಸ್ ಅದೊಂಚೂರು ಡೀಟೇಲ್ಸ್ ನೋಡಿ ಬರ್ತು ಕೊಡಿ. ಅದು ಅಲ್ಲ, ಇಲ್ಲೇ ನಿಮ್ಮ ಕೈಲೇ ಇದೆ ಎಲ್ಲ ಡಾಕ್ಯುಮೆಂಟು. ಈ ಖಾತಾ ಇರೋ ಯಾವ ಡೇಟ್ ಯಾವುದು, ಅವ್ರ ಅಕೌಂಟ್ಗೆ ದುಡ್ಡು ಯಾವಾಗ ಹೋಗ್ತು, ಲೀಗಲ್ ಅಡ್ವೈಸರ್ ಯಾವಾಗ, ಲೀಗಲ್ ಅಡ್ವೈಸರ್ ಯಾವತ್ತು ಡೇಟ್ ಹೇಳ್ಬಿಡಿ ಸರ್. ಅಲ್ಲೇ 3 ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ. ಲೀಗಲ್ ಅಡ್ವೈಸ್ ಯಾವಾಗ ತೊಗೊಂಡ್ರಿ, ಯಾವ ಡೇಟಲ್ಲಿ ಕೊಟ್ಟರು? ಈ ಖಾತಾ ಬಂದ ಮೇಲೇ ಲೀಗಲ್ ಅಡ್ವೈಸರ್ ಆಗಿದೆ. 4/3 ಲೀಗಲ್ ಅಡ್ವೈಸರ್ ಬಂದಿದೆ. 14/3/2025 ಲೀಗಲ್ ಒಪಿನಿಯನ್ ಬಂದಿದೆ. ಜೆನ್ಯನ್ ಇದೆ ಕೊಡ್ಬೋದು ಅಂತೇಳಿ ಬಂದಿದೆ. ಲೀಗಲ್ ಒಪಿನಿಯನ್ ಬಂದಾದ ನಂತರದಲ್ಲೇ ರಿಜಿಸ್ಟರ್ ಆಗಿರೋದು ಅಮೌಂಟ್ ಹುಡಿ ಬಂದು. ಈ ಖಾತಾ ಡೇಟ್ ಯಾವಾಗಿದೆ? ಈ ಖಾತಾ ಡೇಟ್ ಯಾವಾಗಿದೆ ಸರ್? ಸೇಮ್ ಡೇಟಲ್ಲಿ ಇದೆ, 14/3/2025 ಇದೆ. ಸಿಂಪಲ್ ಕ್ವಶನ್ ಸ್ವರೂಪ ಅವರೇ, ನಾನು ನಿಮ್ಗೆ ನೇರವಾಗಿ ಕೇಳ್ತೀನಿ. ಲೀಗಲ್ ಒಪಿನಿಯನ್ ಬಂದು ಡಾಕ್ಯುಮೆಂಟ್ ನಿಮ್ಗೆ ಸೇರಿದ ದಿನನೇ ಈ ಖಾತೆ ನಿಮ್ಮ ಕೈಗೆ ಸೇರುತ್ತೆ. ಡೇಟ್ ಎಷ್ಟಿದೆ ಸರ್ ಹಾಗಾದ್ರಲ್ಲಿ? ಸೇಮ್ ಡೇಟ್ 2 ಡಾಕ್ಯುಮೆಂಟ್ ಇದ್ದಾಗ ಈ ಡಾಕ್ಯುಮೆಂಟನ್ನ ವೆರಿಫಿಕೇಶನ್ ಮಾಡ್ದೇ ಅದೇ ಡೇಟ್ಗೆ ವಕೀಲರು ಯಾವ ರೀತಿ ಲೀಗಲ್ ಒಪಿನಿಯನ್ ಕೊಟ್ಟರು ಅಂತ ನಾನು ಕೇಳ್ತೀರಾ. ಅದನ್ನೇ ಹೇಳೋದು, ನಾವು ಲೀಗಲ್ ಖಾತಾ ಬರ್ತಿದ್ದಂಗೆ ಲೀಗಲ್ ಒಪಿನಿಯನ್ ಕಳಿಸಿರ್ತಾರೆ ಅಡ್ವೊಕೇಟ್, ಅವ್ರು ಸಂಜೆನೆ ಬ್ಯಾಂಕ್ ಕಳಿಸ್ಕೊಟ್ರೆ. ಸೇಮ್ ಡೇಟ್ ಇದೆ ಸರ್. ಫಸ್ಟು ಈ ಖಾತಾ ಬಂದ ತಕ್ಷಣ ಇದನ್ನು ನೀವು ವಕೀಲರು ಕೊಟ್ಟ ನಂತರ ಡಾಕ್ಯುಮೆಂಟ್ ಜಿನೆನಿಟಿನ ಚೆಕ್ ಮಾಡಿ ಲೀಗಲ್ ಅಡ್ವೈಸರು ಇದು ಜಿನೆನಿಟ್ ಇದೆ ಅಂತ ಕೊಡಬೇಕು. ಲೀಗಲ್ ಅಡ್ವೈಸರ್ ಕೊಟ್ಟು ಡೇಟ್ಗೆ ಈ ಖಾತಾ ಬಂದಿದೆ ಅಂದರೆ ಇಷ್ಟೊಂದು ಫಾಸ್ಟಾಗಿ ಹರಿಯಾಗಿ ಹೇಗೆ ಲೋನನ್ನು ನೀವು ಕ್ಲಿಯರ್ ಮಾಡ್ತೀರಾ? ನಾವು ಲೋನ ಕ್ಲಿಯರ್ ಮಾಡಿಲ್ಲ. ಲೋನ್ ಕ್ಲಿಯರ್ ಆಗಿರೋದು 25ಕ್ಕೆ ಆಗಿರೋದು. ನಾವು ಲೋಗಲ್ ಇಮಿಡಿಯೇಟ್ ಡೇನೇ ಲೋನ್ ರಿಲೀಸ್ ಮಾಡಿಲ್ಲ ಇವರಿಗೆ. ಇದನ್ನೆಲ್ಲ ಪ್ರೊಸೀಜರ್ ಎಲ್ಲ ಸೆಕ್ರೆಟರಿ ಅವ್ರು ಮಾಡ್ತಿರ್ತಾರೆ, ಬ್ಯಾಂಕಲ್ಲಿ ಸ್ಟಾಫ್ ಮಾಡ್ತಿರ್ತಾರೆ. ನೀವು ಲೀಗಲ್ ನಿಮ್ಮ ಬ್ಯಾಂಕಿಂದ ಸ್ವರೂಪ ಅವರೇ, ಸೆಕ್ರೆಟರಿ ಆಗಲಿ ನೀವಾಗಲಿ ಲೀಗಲ್ ಒಪಿನಿಯನ್ಗೆ ಯಾವಾಗ ಪತ್ರ ಬರೆದ್ರಿ ಸರ್? ನೀವು ಅದನ್ನು ಸೆಕ್ರೆಟರಿಗೆ ಕೇಳಬೇಕು. ಯಾಕೆಂತಂದರೆ ಬೋರ್ಡಿಗೆ ಬರೋದಿಲ್ಲ ಲೀಗಲ್ ಒಪಿನಿಯನ್ ಬರೀರಿ ಇದು ಮಾಡಿ ಅಂತೇಳಿ. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಸೆಕ್ರೆಟರಿ ಏನು ಬೋರ್ಡಿಗೆ ತರ್ತಾರೆ ಅದನ್ನು ಅಪ್ರೂವಲ್ ಮಾಡಿರ್ತೀವಿ ಅಷ್ಟೇ, ಲೋನ್ ಅಪ್ರೂವಲ್ ಮಾಡಿರ್ತೀವಿ. ವೆರಿ ಸಿಂಪಲ್ ಸ್ವರೂಪ ಅವರೇ, ರೈಟ್ ನೀವು ಪತ್ರಕರ್ತರಿದ್ದೀರಿ. ವೆರಿ ಸಿಂಪಲ್ ಲಾಜಿಕ್ ಕ್ವಶನ್ ನಿಮ್ಮನ್ನು ಕೇಳ್ತೀನಿ ಸರ್ ನೇರವಾಗಿ. ಈಗ ಲೀಗಲ್ ಅಡ್ವೈಸರು ಇದು ಕರೆಕ್ಟಾಗಿದೆ ಅಂತೇಳಿ ಕೊಡ್ತಾರೆ. ನೀವು ಏನೇನು ಡಾಕ್ಯುಮೆಂಟ್ ಕೊಟ್ಟಿರ್ತೀರ ಅದರ ಆಧಾರದ ಮೇಲೆ ಲೀಗಲ್ ಒಪಿನಿಯನ್ ಕೊಡ್ತಾರೆ ಅಂತ ನನ್ನ ಭಾವನೆ, ನನ್ನ ಒಂದು ಅನುಭವ. ಸೇಮ್ ಡೇಟ್ನಲ್ಲೇ ಇವಾಗ ಲೀಗಲ್ ಅಡ್ವೈಸರ್ ನಿಮ್ಗೆ ಯಾವಾಗ ಇದೆಲ್ಲ ಜೆನೆಟಿಟಿ ಅಂತ ಕೊಡ್ತಾರೆ, 14/3/2025 ರೈಟ್. ಈಗ ಸೇಮ್ ಡೇಟಲ್ಲಿ ಕೂಡ ಇದೆ ಇದು. ಈ ಖಾತನೂ ಅದೇ ಡೇಟ್ಗೆ ಕೊಡೋದಾದರೆ ಸರ್, ಈ ಖಾತಾ ಬಂದ ದಿನ ಬರ್ದನೇ ಅದು ಹೆಂಗೆ ಲೀಗಲ್ ಒಪಿನಿಯನ್ ಸಿಕ್ತು ಸರ್? ಈಗ ಈ ಖಾತಾ ನೀವು ಹೇಳಿದ್ರಿ, ಯಾರೋ ಹೇಳಿದ್ರಿ ಸರ್, ಕೆಲವೊಬ್ಬರು ಅಕ್ಲೇಮೆಂಟ್ ಕೊಟ್ಬಿಟ್ಟಿರ್ತಾರೆ, ನಾವು ಈ ಖಾತೆಗೆ ಅಪ್ಲೈ ಮಾಡಿದ್ದೀವಿ, ಅದು ಒರಿಜಿನಲ್ ಬರೋ ತನಕ ನಾವು ಅಪ್ರೂವಲ್ ಮಾಡಲ್ಲ ಲೋನ ಅಂತ ಹೇಳಿದ್ರಿ. ಯಾಕಂದರೆ ಫೈಲ್ ಪುಟಪ್ ಆಗ್ತಾ ಇರುತ್ತೆ, ಒರಿಜಿನಲ್ ಬಂದ ತಕ್ಷಣ ರಿಲೀವ್ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಖಾತೆಗೆ ಅಪ್ಲಿಕೇಶನ್ ಆಗಿರೋದು ಡಿಸೆಂಬರ್ 20, 2024. ಈಗ ಈ ಖಾತೆದು ಬಂದಿರತಕ್ಕಂಥದ್ದು ಏನು 14/3/2025. ಲೀಗಲ್ ಒಪಿನಿಯನ್ ಬಂದಿರತಕ್ಕಂಥದ್ದು 14/3/25. ನನ್ನ ಪ್ರಶ್ನೆ ಇಷ್ಟೇ, ಲೀಗಲ್ ಒಪಿನಿಯನ್ ಬಂದಿನೇ ಈ ಖಾತಾ
ಒರಿಜಿನಲ್ ಬ್ಯಾಂಕಿಗೆ ಬಂದಿದೆ ಅಂದಮೇಲೆ ಈ ಖಾತೆ ಒರಿಜಿನಾಲಿಟಿ ಚೆಕ್ ಮಾಡ್ದಾನೆ ಲೀಗಲ್ ಅಡ್ವೈಸರು ಇದು ಕರೆಕ್ಟ್ ಆಗಿದೆ ಅಂತ ಒಂದೇ ಡೇಟ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಒಂದೇ ಡೇಟಿಗೆ ನೀವು ಈ ಪ್ರಶ್ನೆಗಳನ್ನ ನೀವು ಸೆಕ್ರೆಟರಿ ಕೇಳಬೇಕಾಗ್ತದೆ ಮಿಸ್ಟರ್ ರಾಘವೇಂದ್ರ. ನೀವು ಪತ್ರಕರ್ತರು ಅಂತ ಹೇಳ್ತೀರಿ, ಇದರಲ್ಲಿ ನನಗೆ ಅಧ್ಯಕ್ಷನಾಗಿ ಏನು ಮಾಡ್ಬೋದು? ಇಲ್ಲ ಬೋರ್ಡ್ ಗಮನಕ್ಕೆ ಏನು ತಂದಿರ್ತಾರೆ, ಬೋರ್ಡ್ ಗಮನಕ್ಕೆ ಏನು ತಂದಿರ್ತಾರೆ ಅಂತಾರೆ, ಈ ಥರ ಈ ಡಾಕ್ಯುಮೆಂಟ್ಸ್ ಬಂದಿದೆ, ಲೀಗಲ್ ಒಪಿನಿಯನ್ ಆಗಿದೆ, ಲೀಗಲ್ ಒಪಿನಿಯನ್ ಮೇಲೆ ವ್ಯಾಲ್ಯೂಯೇಷನ್ ಮಾಡಿಸಿದ್ದೀವಿ, ಈ ಥರ ಅಂದಿರ್ತಾರೆ. ನಾವು ಅವಾಗ ಅಕಸ್ಮಾತ್ ಯಾವುದೋ ಒಂದು ಡಾಕ್ಯುಮೆಂಟ್ ಏನಾದ್ರು ಬಂದಿಲ್ಲ ಅಂತ ಪಕ್ಷದಲ್ಲಿ, ಈಗ ನೀವು ಈ ಖಾತೆ ಹೇಳಿದ್ರಿ ಮೀನ್ಸ್ ಏನದು ಅಕ್ನಾಲಜ್ಮೆಂಟ್ ಬಂದಿರ್ತದೆ, ಅಕ್ನಾಲಜ್ಮೆಂಟ್ ನಂತರದಲ್ಲಿ ಬಂದಿರೋದಿಲ್ಲ, ಡಿಲೇ ಆಗ್ತಿದೆ ಅಂತಂದಾಗ ಅವ್ರಿಗೇನೋ ಒಂದು ಇದ್ದಿದ್ದಾಗ ನಾವೇನು ಮಾಡ್ತೀವಿ, ಆ ಏನು ಡಾಕ್ಯುಮೆಂಟ್ಸ್ನ ಫರ್ನಿಷ್ ಮಾಡ್ಕೊಂಡು ನೀವು ಲೋನ್ ರಿಲೀಸ್ ಮಾಡಿ ಅಂತ ನಾವು ಅಪ್ರೂವಲ್ ಮಾಡ್ತೀವಿ ಹೊರತು ಏಕಾಏಕಿ ಇದನ್ನು ಅಪ್ರೂವಲ್ ಮಾಡಿ ಅಂತ ನಾವೇನು ಫರ್ನಿಷ್ ಮಾಡಿ ಮೀನ್ಸ್ ತುಂಬ ಕೋಆಪರೇಟ್ ಬ್ಯಾಂಕ್ಗಳಲ್ಲಿ ಅಧ್ಯಕ್ಷರುಗಳು ಒಂದಷ್ಟು ನಿರ್ದೇಶಕರು ಪ್ರಭಾವ ಇರ್ತಾರೆ, ಒಂದು ರಾಜಕೀಯ ಒತ್ತಡ ಅಥವಾ ಒಂದು ಟೀಮು ಸೆಕ್ರೆಟರಿಗಳ ಮೇಲೆ ಒತ್ತಡ ತರ್ತಾರೆ. ಆ ಕಾರಣಕ್ಕೆ ಸೆಕ್ರೆಟರಿ ಏನು ಮಾಡಿದ್ದಾರೆ, ರಬ್ಬಲ್ ಶೀರ್ ಆಗ್ಬಿಟ್ಟಿದ್ದಾರೆ. ನಿಮ್ಮ ನಿರ್ದೇಶಕರ ಮಂಡಳಿ ಏನು ನಿರ್ಣಯ ತಗೊಳುತ್ತೆ ಅದಕ್ಕೆ ಅವ್ರು ಸಿಗ್ನೇಚರ್ ಮಾಡಿರ್ತಾರೆ. ಯಾವಾಗ ಅಧ್ಯಕ್ಷರು ಆಡಳಿತ ಮಂಡಳಿ ಮೇಲೆ ಆರೋಪ ಬರುತ್ತೆ ಆಗ ಸೆಕ್ರೆಟರಿಗಳು ಬಲಿಪಶು ಆಗ್ತಾ ಇದ್ದಾರೆ, ಬೆರಳೆಲ್ಲ ಆ ಕಡೆಗೆ ತೋರ್ತಿದ್ದಾರೆ ಅಂತ. ಇಲ್ಲ, ಖಂಡಿತ ಇಲ್ಲ. ಅವತ್ತಿನ ದಿವಸಗಳು ಹೇಗಿತ್ತು ಗೊತ್ತಿಲ್ಲ. ಇವಾಗ ಡಾಕ್ಯುಮೆಂಟೇಷನ್ ಮೇಲೆ RBI ಗೈಡ್ಲೈನ್ಸ್ ಇರೋದ್ರಿಂದ ಏಕಾಏಕಿ ನಾವು ಸೆಕ್ರೆಟರಿನಾಗಲಿ ಇನ್ನೊಬ್ರನ್ನಾಗಲಿ ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಬೋರ್ಡಲ್ಲಿ ಏನು ಮಾಡ್ತೀವಿ, ಏನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಮಾಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೆಕ್ರೆಟರಿಗೆ ಇದು ಮಾಡಿರ್ತೀವಿ ಹೊರತು ಏಕಾಏಕಿ ನೀವು ಅದನ್ನು ಲೋನ್ ಮಾಡಿ ಇದನ್ನು ಮಾಡಿ ಅಂತ ಯಾರೂ ಪ್ರೆಷರೈಸ್ ಮಾಡೋಕ್ಕಾಗಲ್ಲ. ಈಗ ಏನೇ ಆದ್ರೂ ಯಾವುದೇ ನಿರ್ದೇಶಕರಾಗ್ಬೋದ್ರೂ ಏನಾರು ಅಕಸ್ಮಾತ್ ಅವ್ರಿಗೇನೋ ಸಿಕ್ಕಿಲ್ಲ ಬಂದಿಲ್ಲ ಅಂತಂದಾಗ ಮಾತ್ರ ಈ ಥರ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈ ಲೋನ್ ಸ್ಯಾಂಕ್ಷನ್ ಆಗಿರೋದು 6 ತಿಂಗಳಾಗಿದೆ. 6 ತಿಂಗಳಾಗಿದೆ. ಎಲ್ಲರಿಗೂ ಪ್ರಶ್ನೆ ಬರ್ಬೋದು ಇಷ್ಟು ದಿವಸ ಏನು ಮಾಡ್ತಿದ್ರು ಅಂತ. ಈಗ ಅಕಸ್ಮಾತಾಗೆ ಇದ್ರ ಬಗ್ಗೆ ವಿರೋಧ ಇದ್ದವರು ಮುಂದಿನ ದಿನಗಳೆಲ್ಲರೂ ವಿರೋಧ ಬರ್ಸ್ಬೋದಾಗಿತ್ತು, ನೆಕ್ಸ್ಟ್ ಸಭೆಲೆ ಕೇಳ್ಬೋದಾಗಿತ್ತು. 6 ತಿಂಗಳು ಯಾಕೆ ವೆಯ್ಟ್ ಮಾಡ್ತಿದ್ದ ಮಂಚ? ಅಷ್ಟೊಂದು ಒಳ್ಳೆ ವ್ಯಕ್ತಿ, ಗಣ್ಯ ವ್ಯಕ್ತಿ, ಏನಕ್ಕೆ ವೆಯ್ಟ್ ಮಾಡ್ತಿದ್ದ? 6 ತಿಂಗಳು ಯಾಕೆ ವೆಯ್ಟ್ ಮಾಡ್ದ? ಎಲೆಕ್ಷನ್ ಬರೋರಿಗೆ ಯಾಕೆ ಕಾಯ್ತಿದ್ದ? ಏನು ಅಶೋಕ್ ಅವರ ಇಂಟೆನ್ಷನ್ ಏನು? ಯಾಕೆ ನಿಮ್ಮ ಮೇಲೆ ಇಷ್ಟರದ ಅಲಿಗೇಷನ್ ಮಾಡ್ತಿದ್ದಾರೆ, ನಿಮ್ಮ ಮೇಲೆ FIR ಮಾಡ್ತಿದ್ದಾರೆ, ಏನು ಉದ್ದೇಶ ಅವ್ರದ್ದು? ಈ ಆ ಪ್ರಶ್ನೆನ ನೀವೇ ಅವ್ರಿಗೆ ಕೇಳಬೇಕು. ಹಿಂದಿನ ದಿನಗಳಲ್ಲಿ ನೀವು ಸುದ್ದಿ ಮಾಡಿರಿದೆ ಅಂತ ಕಾಣ್ತದೆ. ಒಬ್ಬ ರೌಡಿ ಶೀಟ್ರು ಕಾರ್ ಹತ್ಸಕ್ಕೆ ಹೋಗಿದ್ದ, ರಾಜ್ಯೋತ್ಸವ ಪ್ರಶಸ್ತಿನ ಹಿಂಪಡೆದ್ರು, ಎಲ್ಲ ಏಕೈಕ ವ್ಯಕ್ತಿ ಇದೇ ಕುಳ್ಳ ಅಶೋಕ. ಇವತ್ತೊಂದು ದಿವಸ CMಗೆ ಹೋಗಿ ಟೋಪಿ ಹಾಕ್ತೀನಿ ಅಂದರೆ ಇದೇ MK ಅಶೋಕ, ಇನ್ಯಾರು ಬೇರೆ ಅಲ್ಲ. ಈಗ ಅವನು ಅವತ್ತು ಲೋನ್ ಆಯಿತು, ಅವತ್ತು ಲೋನಲ್ಲಿ ಬಾಳ್ಕೊಳ್ಳಿಲ್ಲ. ಮುಂದಿನ ಮೀಟಿಂಗಲ್ಲಿ ಬಂದಿದ್ದ ಹಾಜರಿದ್ನಾ? ಯಾವುದೇ ಲೋನ್ ಸ್ಯಾಂಕ್ಷನ್ ಆದಮೇಲೆ ಅಂಗೀಕಾರ ಆಗಬೇಕಾ ಮುಂದಿನ ಲೋನ್ನಲ್ಲಿ? ಈಗ ಯಾವುದೇ ನಾವು ಲೋನ್ ಸ್ಯಾಂಕ್ಷನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ನೀವು ಕೇಳ್ತಾ ಇಷ್ಟೊಂದು ಪ್ರಶ್ನೆ ಕೇಳಿದ್ರಿ, ನನಗೆ ತುಂಬ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಈಗ ನಮ್ಮದೊಂದು ಮೀಟಿಂಗಲ್ಲಿ ಈ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತಂದರೆ ಅದು ಅಂಗೀಕಾರ ಆಗೋದು ನೆಕ್ಸ್ಟ್ ಮೀಟಿಂಗಲ್ಲಿ. ಆ ಮೀಟಿಂಗಲ್ಲಿ ಪಾಪ ಆ ವ್ಯಕ್ತಿ ಆಬ್ಸೆಂಟ್ ಇದ್ದ, ಇಲ್ಲ ಅಂತ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು? ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಯಾಕೆ ವಿರೋಧ ಬರ್ಸಲಿಲ್ಲ? ಅವ್ನಿಗೆ ಇಷ್ಟ ಇಲ್ಲ ವಿರೋಧ ಬರ್ಸ್ಬೋದಿತ್ತು ತಾನೆ. ಒಂದು ಬಿಲ್ಡಿಂಗ್ ಅನ್ನ ನವೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸ್ವರೂಪ್ ಅವರು ಕರಪ್ಷನ್ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ. ಆ ವಿಚಾರದಲ್ಲಿ ನನ್ನ ಹತ್ರನೂ ಬಂದಿದ್ರು 5 ಲಕ್ಷ ಕೊಡ್ಲಿಕ್ಕೆ. ನಾನು ಸದಸ್ಯರ ಹಿತ ಕಾಯಕ್ಕೆ ಓದ್ ತಗೋ ಬಂದಿದ್ದೀನಿ, ಆ ಕಾರಣಕ್ಕೆ ನಾನು ಅದನ್ನು ಬಿಟ್ಲಿಲ್ಲ. ಸೊ ನಂಜನಗೂಡಿನ ಕೋಆಪರೇಟಿವ್ ಸೆಕ್ಟರ್ ಒಬ್ಬರು ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟಲ್ಲೇ ನೋಡಿ ಸರ್ ಇದು ಮಾಡಿರೋ ಅಕ್ರಮ ಬಯಲಾಗುತ್ತೆ ಅಂತ ಆರೋಪ ಮಾಡ್ತಾರೆ. ಆರೋಪದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಅಧ್ಯಕ್ಷಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ? ಆ ದಾಖಲೆ ಕೊಟ್ಟಿದ್ದಾರಾ? ನಿಮ್ಮ ಅಧ್ಯಕ್ಷತೆಯಲ್ಲಿ ಆ ಏರಿಯಲ್ಲಿ ನಡೆದಾಗ ಅಧ್ಯಕ್ಷ ಸೆಕ್ರೆಟರಿ ಜವಾಬ್ದಾರಿ ಅಲ್ಲಲ್ಲ. ಅಧ್ಯಕ್ಷರಾಗಿ 3 ವರ್ಷ ಅವಧಿಯಲ್ಲಿ ಇದೀರಿ ಅಂದಾಗ ಆ ಅವಧಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದಾಗ ಅಧ್ಯಕ್ಷರು ಸೆಕ್ರೆಟರಿ. ನಿಮ್ಮ ಪ್ರಶ್ನೆ ಪ್ರಕಾರ ಎಂಕ್ವೈರಿ ಮುಗ್ದಿದೆ ಅಂತ ಹೇಳಿದ್ದಾರೆ ಅವರು. ಆ ಎಂಕ್ವೈರಿ ಮುಗ್ದೋದ್ಮೇಲೆ ಒಂದು ರಿಪೋರ್ಟ್ ಅಂತ ಕೊಟ್ಟಿರ್ತಾರಲ್ವಾ, ಆ ರಿಪೋರ್ಟ್ ಅಲ್ಲಿ ಅಧ್ಯಕ್ಷ ತಪ್ಪಿತಸ್ಥ ಅಂತನೋ ಇಲ್ಲ ಅಧ್ಯಕ್ಷನ ಮೇಲೆ ಎಂಕ್ವೈರಿ ಆಗಬೇಕು ಅಂತನೋ ಯಾವ್ದಾರ ಮೆನ್ಷನ್ ಆಗಿದೆ ಅಂತ ಕೆಲವೊಂದು ನಿಯಮಗಳು ಉಲ್ಲಂಘನೆ ಆಗಿದೆ ಅನ್ನೋದು ರಿಪೋರ್ಟ್ ಇದೆ. 1 2 3 4 5 ಅಂತ ಕೊಡಿ. ಅಧ್ಯಕ್ಷ ಅಂತ ಹೇಳಿ ಅಧ್ಯಕ್ಷ ಬ್ಯಾಂಕ್ ಅಂತ ಹೇಳ್ತಾರೆ ಸರ್. ಇವಾಗ ಅಧ್ಯಕ್ಷನ ಮೇಲೆ ನೀವು ಇದು ಮಾಡಿದ್ಮೇಲೆ ಅಧ್ಯಕ್ಷನ ಮೇಲೆ ಇರ್ಬೇಕಲ್ವಾ ಸರ್? ಯಾರು ರಾಜ್ಯ ಹೇಳ್ತಾರೆ ಅವರನ್ನು ಮಹಾರಾಜ ಅಂತಾರೆ. ಆ ರಾಜ್ಯಕ್ಕೆ ಏನಕ್ಕೆ ಕೊರತೆ ಆದ್ರೂ ಮಹಾರಾಜನ್ನೇ ಬ್ಲೇಮ್ ಮಾಡೋದು. ಮುಖ್ಯಮಂತ್ರಿಗಳನ್ನು ಬ್ಲೇಮ್ ಮಾಡ್ತಾರೆ, ಅಧ್ಯಕ್ಷನ್ನು ಬ್ಲೇಮ್ ಮಾಡ್ತಾರೆ. ಎಲ್ಲದಕ್ಕೊಂದು ದಾಖಲಾತಿ ಇರ್ಬೇಕಲ್ವಾ ಸರ್? ಈ ಕನ್ಸರ್ನ್ ಆಫೀಸರ್ ಹೇಳ್ಬೇಕು, ಅಧ್ಯಕ್ಷ ಹಿಂಗೆ ಅಧ್ಯಕ್ಷನ ಅಕೌಂಟ್ಗೆ ಇಷ್ಟೊಂದು ಕಿಕ್ ಬ್ಯಾಕ್ ಬಂದಿದೆ, ಅಧ್ಯಕ್ಷನ ಅಕೌಂಟ್ ಇಲ್ಲೆಲ್ಲೋ ಇದು ಮಾಡ್ಕೊಂಡಿದ್ದಾನೆ ಅಂತ ಒಂದು ಕೊಡಿ ಸರ್, ದಾಖಲೆ ಕೊಡಿ. ಅಧ್ಯಕ್ಷನ ಅಕೌಂಟ್ಗೆ ನಾನು ನಿಮ್ಗೊಂದು ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ಇಲ್ಲ ನಿಮ್ಮ ಇಲ್ಲಿ ಸಹಕಾರ ಸಂಘಗಳು ನಿಬಂಧಕರಿಗೆ ಕೊಟ್ಟಿರ್ತಕ್ಕಂಥ ಅರ್ಜಿನಲ್ಲಿ ಅವರು ಕೇಳ್ತಾರೆ, ಶ್ರೀಮತಿ ಕೋಮಲಾ ರಾಮೇಗೌಡರವರಿಗೆ ಮಂಜೂರಾಗಿರುವ 60 ಲಕ್ಷ ರೂಗಳ ಸಾಲದ ಹಣದಲ್ಲಿ ಸದರಿಯವರು ಎಸ್ ಸಿದ್ದರಾಜು ಮತ್ತು ಪವಿತ್ರ ಎಂಬುವರ ಸಾಲದ ಖಾತೆಗೆ 28,50,000 ಕೊಡ್ತೀರಿ. ಯಾರ್ದೋ ಹೆಸರಿಗೆ ಸಾಲ ಅಪ್ರೂವಲ್ ಆದರೆ ಮತ್ತೆ ಯಾರ್ದೋ ಹೆಸರಿಗೆ ಅಕೌಂಟ್ಗೆ ದುಡ್ಡು ಹೇಗೆ ಕೊಡ್ತೀರಿ ಅಂತ ಅವ್ರ ಪ್ರಶ್ನೆ. ನಿಮ್ಮ ಪ್ರಶ್ನೆ ತುಂಬ ಕರೆಕ್ಟ್ ಆಗಿದೆ, ಅದಕ್ಕೆ ಪಾಯಿಂಟಿಗೆ ಬರ್ತೀನಿ. ನಾವು ಕೋಮಲ್ ಅವರ ಅಕೌಂಟಿಗೆ ಅಮೌಂಟ್ ವರ್ಗಾವಣೆ ಮಾಡಿದ್ದೀವಿ. ವರ್ಗಾವಣೆ ಯಾಕಾಯಿತು ಅಂತ ನೀವು ಕೋಮಲ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ನೀವು ಸ್ವರೂಪನ್ ಬಂದು ಕೇಳೋದಲ್ಲ. ಇಲ್ಲ ಸ್ವರೂಪನ್ ಅಕೌಂಟ್ಗೆ ಏನಾರು ಅಮೌಂಟ್ ವರ್ಗಾವಣೆ ಆಗಿದ್ರೆ ಸ್ವರೂಪ್ MN ಹೆಸರಿಗೋ ಇಲ್ಲ ಸ್ವರೂಪನ್ ಸಂಬಂಧಿಕರ ಹೆಸರಿಗೋ ವರ್ಗಾವಣೆ ಆಗಿದ್ದಿದ್ರೆ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಅವ್ರಿಗೂ ಅದೇ ಉತ್ತರನ ಕೊಟ್ಟಿದ್ದೀವಿ ನಾವು. ಈಗ ನೀವು ಕೋಮ್ಲಾ ಅವ್ರನ್ನ ಕೇಳಬೇಕು, ನಿಮ್ಮ ಅಕೌಂಟ್ಗೆ ಈ ಲೋನ್ ಅಮೌಂಟ್ ಬಂತು, ನೀವು ಯಾಕೆ ಅವ್ರಿಗೆ ಲೋನ್ ಅಮೌಂಟ್ ಕಟ್ಟಿದ್ರಿ ಅಂತ ಈ ಪ್ರಶ್ನೆನ ಯಾರಿಗೆ ಕೇಳಬೇಕು? ನೀವು ಕೋಮ್ಲಾಗೆ ಕೇಳಬೇಕು. ಈಗ ಕೋಮ್ಲಾಗೆ ಲೆಟ್ರ್ ಬರೀಬೇಕು.
ಕೋಮ್ಲಾ ಅವ್ರಿಗೆ ನೀವು ಲೋನ್ ತೊಗೊಂಡ್ರಲ್ಲ ಲೋನ್ ಅಮೌಂಟ್ನ ಯಾಕೆ ಅವ್ರ ಅಕೌಂಟ್ಗೆ ಹಾಕಿದ್ರಿ ಅಂತ. ನನ್ನ ಸ್ವರೂಪ್ ಅಕೌಂಟಿಂದ ಹೋಗಿಲ್ಲ ಅವ್ರ ಅಕೌಂಟ್ಗೆ, ಅಧ್ಯಕ್ಷನ ಅಕೌಂಟಿಂದ ಹೋಗಿಲ್ಲ, ಇಲ್ಲ ಅದೇ ಡೈರೆಕ್ಟರ್ ಅಕೌಂಟಿಂದ ಹೋಗಿಲ್ಲ ಅವ್ರಿಗೆ. ಅಲ್ಲ ಸರ್, 60 ಲಕ್ಷ ಒಬ್ಬರಿಗೆ ಲೋನ್ ಅಪ್ರೂವಲ್ ಆದಾಗ ಅದೇ ಅಕೌಂಟ್ಗೆ ಹೋಗ್ಬೇಕು ಅಂತಿದೆ. ಇಲ್ಲೊಂದು ನಿಯಮ ಇದೆ ಸರ್. ಬಲ್ಕ್ ಒಂದು ನಿಮಿಷ, ಬಲ್ಕ್ ಅಮೌಂಟ್ ಹೋದಂಥ ಸಂದರ್ಭದಲ್ಲಿ NPA ತೆಕ್ತೆಯಲ್ಲಿ D3 ವರ್ಗದಲ್ಲಿದ್ದು ಇದರಿಂದ ಬ್ಯಾಂಕಿಗೆ NPA ಪ್ರಮಾಣದ ಕಡಿಮೆ ಆಗ್ತದೆ. ದಿನಾಂಕ 31/3/2025ಕ್ಕೆ ಬ್ಯಾಂಕಿನ NPA ಪ್ರಮಾಣ 17.36 ಇದ್ದು ಇದನ್ನು RBI ನಿಯಮಗಳ ಪ್ರಕಾರ 6% ಇಳಿಸಲು ಅನೇಕ ಕ್ರಿಯಾ ಯೋಜನೆಗಳು ಬ್ಯಾಂಕಿನಿಂದ ರೂಪಿಸಲಾಗಿದೆ ಅಂತ ಹೇಳ್ತಾರೆ. ಸೊ ದೂರುದಾರರು ತಿಳಿಸಿರುವಂತೆ ಶ್ರೀಮತಿ ಕೋಮಲಾ ರಾಮೇಗೌಡರವರಿಗೆ ನೀಡಿರುವ ಸಾಲದಿಂದ ಬ್ಯಾಂಕಿನ ಆರ್ಥಿಕ ಭದ್ರತೆಗೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಿರುವುದಿಲ್ಲ. ಆದ್ದರಿಂದ ಖಾತೆದಾರರ ತಾವು ದೂರಿನಲ್ಲಿ ಅರ್ಜಿಯನ್ನು ವಜಾಗೊಳಿಸಬೇಕೆಂದು ಆಡಳಿತ ಮಂಡಳಿ ಪರವಾಗಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ನಿಮ್ಮದೇ ಬ್ಯಾಂಕಲ್ಲಿ ವಜಾ ಮಾಡಿ ಅಂತ ಕೇಳ್ತೀರಾ? ಏನು ಬ್ಯಾಂಕಲ್ಲಿ ವಜಾ ಮಾಡಿ? ನೀವು ಇದು ಏನು ಅರ್ಜಿಯನ್ನು ಕೊಟ್ಟಿದ್ದೀರಾ? ಇದೇ ನಿಮ್ಮದೇನೆ ಅರ್ಜಿ ನಾವು ಉತ್ತರ ಕೊಟ್ಟಿದ್ದೀವಿ ಅವರಿಗೆ. ನಮ್ಮ ಬ್ಯಾಂಕಿಂದ ಮೀನ್ಸ್ ನಾವು ಯಾವುದೇ ಅಕೌಂಟ್ ಯಾರದೇ ಅಕೌಂಟ್, ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಅಕೌಂಟ್ಗಳಿಗಾಗಲಿ ಯಾವುದೇ ಸ್ಟಾಫ್ ಅಕೌಂಟ್ಗಳಿಗಾಗಲಿ ಬಂದಿಲ್ಲ. ನೀವು ಈ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಕೋಮ್ಲಾ ಅವ್ರಿಗೆ ಕೇಳಬೇಕಾಗ್ತದೆ. ಕೋಮ್ಲಾ ಮೇಡಮ್ ನೀವು ಯಾಕೆ ಅವ್ರ ಅಕೌಂಟ್ಗೆ ಹಾಕಿದ್ದೀರಾ ಅಂತೇಳಿ. ನಾವು ಅವ್ರಿಗೇನು ಮಸ್ಟ್ ಮಾಡಿಲ್ಲ, ಇಲ್ಲ ಕೋಮ್ಲಾ ಅವ್ರಿಗೆ ನಾವು ರಿಜಿಸ್ಟರ್ ಮಾಡಕ್ಕೆ ಹೇಳಿಲ್ಲ. ಅವ್ರು ಹೇಳ್ತಾರೆ ನಿಮ್ಮ ತಾಯಿಯವರು ನಿರ್ದೇಶಕರಾಗಿದ್ದಾಗ ಇದೇ ಸಿದ್ದರಾಜರವರಿಗೆ 30 ಲಕ್ಷ ಅಪ್ರೂವಲ್ ಆಗಿರುತ್ತೆ. ಈ ಕೋಮಲಾ ಅವರ ಖಾತೆಗೆ ಹೋದಂಥ ಸಾಲದ ಹಣ ಸಿದ್ದರಾಜರವರ ಖಾತೆಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೈವಾಡ ಇದೆ ಅನ್ನೋದು ಅವರ ಆರೋಪ. ಖಂಡಿತ. ಈಗ ಅವರು ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಲ್ವಾ. ನನ್ನ ತಾಯಿ ಅವ್ರ ಏನದು ಶಿಫಾರಸ್ ಮಾಡೋದಕ್ಕೆ ಇಲ್ಲ ಇನ್ನೊಂದೇನಾದ್ರು ದಾಖಲಾತಿಗಳಿದೆಯಾ ಕೊಡಕ್ಕೆ ಹೇಳಿ. ನನ್ನ ತಾಯಿ ಅವ್ರಿಗೆ ಶಿಫಾರಸ್ ಮಾಡೋದಕ್ಕೆ ಆ ದಾಖಲಾತಿಗಳನ್ನ ಇವ್ರು ಸೃಷ್ಟಿ ಮಾಡ್ದೇನೆ ಯಾವ್ದಾದ್ರು ನನ್ನ ತಾಯಿ ನಿರ್ದೇಶಕರಾಗಿದ್ದಾಗ ಹೆಂಗೆ ಮಾಡ್ಬೋದು? ಅಲ್ಲ, ಕೆಲವೊಂದು ನಿರ್ದೇಶಕರುಗಳು ಅವ್ರು ಯಾರ್ಯಾರಿಗೆ ಬೇಕಾಗುತ್ತೆ ಜಮೀನು ಡಾಕ್ಯುಮೆಂಟ್ ಇರುತ್ತೆ ಅವರಿಗೆಲ್ಲ ಸಾಲ ಕೊಡ್ತೀರಿ ಅನ್ನೋದೊಂದು ಅಲಿಗೇಷನ್. ಖಂಡಿತ ಮಾಡಕ್ ಸಾಧ್ಯನೇ ಇಲ್ಲ. ಸಿದ್ದರಾಜ್ ಅವ್ರಿಗೆ ಆಗಿದೆಯಾ ಈ ವಿಚಾರದಲ್ಲಿ? ಆಲ್ರೆಡಿ ಒಂದು FIR ಕೂಡ ಆಗಿದೆ. ಎಲ್ಲಿ FIR ಮಾಡಿಸಿದಾರೆ? ಈಗ ಮಾಡಿಸಿರುವಂಥದ್ದು. ಇವನು ಅದೇ ಕೆಲಸ, CM ಜೊತೆ ಇದ್ದೀನಿ, DCM ಜೊತೆ ಇದ್ದೀನಿ, ಸರ್ಕಾರ ನನ್ನ ಜೊತೆ ಇದೆ, ಸೇವಾದಳದ ಅಧ್ಯಕ್ಷ ನಾನು ಅಂತ. ಇವನು ಯಾವ ಅಧ್ಯಕ್ಷ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಯಾವ ಅಧ್ಯಕ್ಷ ಸರ್? ಜನಗಳು ಹೇಳ್ತಾರೆ. ಜನಗಳು ನಿಮಗೆ ಇಲ್ಲೊಂದು ಡಾಕ್ಯುಮೆಂಟ್ ಇದೆ, ಇದೇನೇನೋ ಸಿದ್ದರಾಜ್ ಅಂತ ನಿಮ್ಮ ತಾಯಿಯವರು ರೆಫರೆನ್ಸ್ ಮಾಡ್ತಾರೆ. ಅಪ್ಲಿಕೇಶನ್ ನಂಬರ್ ಏನೋ ಇದೆ, ಇಲ್ಲಿ ಓದ್ಬಿಡ್ತೀನಿ ಸರ್. ಕೇಳ್ತೀನಿ, ಇದು ಯಾವ ಡಾಕ್ಯುಮೆಂಟ್ ಅಂತ? ಇದು ಯಾರು ಕೊಟ್ಟರೋ ಡಾಕ್ಯುಮೆಂಟ್? ಇದು ಬ್ಯಾಂಕ್ ಡಾಕ್ಯುಮೆಂಟಾ? ಅಶೋಕ ಡಾಕ್ಯುಮೆಂಟರಿ ಅವನೇನು ನೋಟ್ರಿ ನಾನು ಅಶೋಕ ಇದನ್ನ ಬರ್ಕೊಂಡು ಬಂದಿದ್ದಾನೆ. ಇದನ್ನ ಕೈಯಲ್ಲಿ ಬರ್ದಿರೋ ತಾನೆ, ಇದು ಕೈಯಲ್ಲಿ ಬರ್ದಿರೋ ತಾನೆ. ಅದು ಯಾರ್ದಾರ ಇರ್ಲಿ, ಕೈಯಲ್ಲಿ ಬರ್ದಿರೋ ಯಾರ್ದ ಮೆಂಬರ್ ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ದಿದ್ದಾನಲ್ಲ ಸಿದ್ದರಾಜು ಅಂತ, ಸಿದ್ದರಾಜು ಸಿದ್ದಯ್ಯ. ಇದು ಯಾರು ಬರ್ದಿರೋದು? ಪದ್ಮ MSN ಅಂತ ಯಾರು ಬರ್ದಿರೋ? ಅಥೆಂಟಿಕೇಟೆಡ್ ಇದೆಯಾ? ಇದು ನಮ್ಮ ತಾಯಿ ಸಿಗ್ನೇಚರಾ? ಮತ್ತೆ ಹೆಂಗೆ ಅವ್ನು ಬರ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ಈಗ ನಾನು ಸರ್ ಲಿಸ್ಟ್ ಸುಮಾರು ಜನ ಲಿಸ್ಟ್ ಇರ್ಲಿ, ನಾನು ಕೇಳ್ತಿರೋ ಇದು ಅಥೆಂಟಿಕೇಟೆಡ್. ಇದಕ್ಕೆ ಒಂದು ದಾಖಲಾತಿ ಇರ್ಬೇಕಲ್ವಾ? ರೆಫರೆನ್ಸ್ ಮೀನ್ಸ್ ಲೋನ್ ರೆಫರೆನ್ಸ್ ಕಾಪಿ ಇರ್ಬೇಕಲ್ವಾ? ಇದು ಕೈ ಬರ್ದ್ಬಿಟ್ರೆ ಇವ್ನು ಇಷ್ಟ ಬಂದಂಗೆ ಆಗ್ತದ? ಬ್ಯಾಂಕ್ ಪ್ರೋಸೆಸ್ ಅಲ್ವಾ ಸರ್ ಇದು? ಹೆಂಗ್ ಬ್ಯಾಂಕ್ ಮೆಂಬರ್ಗಳು ಯಾರ್ಯಾರಿಗೆ ಎಷ್ಟು ಲೋನ್ ಕೊಡ್ಬೇಕು ಇದನ್ನ ಯಾರು ಬರ್ದಿದ್ದಾರೆ ಅಂತ ನೀವು ಹೇಳ್ಬೇಕು. ಈ ಲೋನ್ ಬರ್ದಿರೋದು ನೀವು ಹೇಳ್ಬೇಕು. ಇದು ಕೈಯಲ್ಲಿ ಅವನೇ ಬರ್ಕೊಂಡಿಲ್ಲ ಅಂತ ಏನ್ ಗ್ಯಾರಂಟಿ? ಅಂದ್ರೆ ಇದು ಬ್ಯಾಂಕ್ ಒಳಗಡೆ ನಿರ್ದೇಶಕರುಗಳು ಯಾರ್ಯಾರಿಗೆ ಸಾಲ ಕೊಡ್ಬೇಕು ಅನ್ನೋ ಕೋರ್ಟನ್ನ ಕ್ಲೇಮ್ ಮಾಡಿರೋ ಪತ್ರ ಅಂತ ನಾನು ಕೇಳ್ತಿರೋದು ತಮಗೆ. ಅಥೆಂಟಿಕೇಟೆಡ್ ಆಗಿ ಇದು ಬ್ಯಾಂಕ್ ರಿಲೀಸ್ ಮಾಡಿದ್ಯಾ? ಅಥೆಂಟಿಕೇಟೆಡ್ ಆಗಿ ಸೆಕ್ರೆಟರಿ ಸಿಗ್ನೇಚರ್ ಹಾಕಿದಾನ? ಹಂಗಾರೆ ನಾನು ಬರ್ಕೊಂಡು ಈಗ ನಾನು ಹೇಳ್ತೀನಿ ಸುಮಾರು ಕೋಮ್ಲಾ ಅವನೇ ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ, ಬರ್ಕೊಳ್ಬೋದಾ? ಆಫ್ ದ ರೆಕಾರ್ಡ್ ಡೈರೆಕ್ಟರ್ಗಳು ಅವ್ರಿಗೆ ಬೇಕಾದವ್ರಿಗೆ ಲೋನ್ ಕೊಡಿಸ್ಲಿಕ್ಕೆ ಸುದ್ದಿ ಮಾಡ್ತೀರಾ? ಆಫ್ ದ ರೆಕಾರ್ಡ್ ಬರ್ಕೊಂಡಿರೋ ಅರ್ಜಿ ಅಂತ ಅದನ್ನೇ ಅವ್ನು ಬರ್ಕೊಂಡಿದ್ದಾನೆ. ಅವ್ನು ಇಷ್ಟ ಬಂದಂಗೆ ಬರ್ಕೊಳ್ಬೋದು. ಈಗ ನಾನು ಬರ್ಕೊಳ್ಬೋದು XYZ ಯಾವನೋ ಲೋನ್ ತಗೊಂಡ್ಬಿಟ್ಟಿದ್ದಾನೆ ಅಂತ. ತಾಯಿ ಒಬ್ಬರದ ಹೆಸರಿಲ್ಲ, ತುಂಬಾ ಜನ ಡೈರೆಕ್ಟರ್ಗಳಿದ್ದಾರೆ. ನನ್ಗೆ ಇವ್ರದ್ದು ಅಗತ್ಯ ಇಲ್ಲ. ನಾನು ನನ್ನ ತಾಯಿದ್ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ತಾಯಿ ನೀವು ಹೇಳ್ತಾ ಕ್ಲೇಮ್ ಮಾಡ್ತಾ ಇದ್ದಾನಲ್ವ ಅವನು, ನನ್ನ ತಾಯಿ ಎಲ್ಲಾರು ರೆಫರೆನ್ಸ್ ಮಾಡೋದಕ್ಕೆ ಒಂದು ಕಾಪಿ ಕೊಡಕ್ಕೆ ಹೇಳಿ. ಇಲ್ಲ ಅವನ ಮೇಲೆ ಡೆಫರ್ಮೇಷನ್ ಹಾಕೋದು ಸತ್ಯ, ಒಂದು ಕಾಪಿ ಕೊಡ್ಬೇಕು ಅವನು. ನಮ್ಮ ತಾಯಿ ಒಂದು ರೆಫರೆನ್ಸ್ ಮಾಡಿದ್ದಾರೆ, ಇಲ್ಲ ಲೋನ್ ಇದಕ್ಕೆ ಎಲ್ಲರ ಪ್ರಕರಣದಲ್ಲಿ ಯಾರೋ ಒಬ್ರು ದಲಿತರಿಗೆ ಲೋನ್ ಕ್ಲಿಯರ್ ಮಾಡಿಸಿ ಅವರಿಂದ ಇದೇ ಪ್ರಕರಣ ಅಲ್ಲ ಅದು. 2023 ಇವನೇ ಹಿಟ್ ಅಂಡ್ ರನ್ ಕೇಸ್. ಅದನ್ನು ಇವತ್ತು 2 ವರ್ಷದವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ಏನಕ್ಕಾಗಿಲ್ಲ? ಅವನೇ ಪ್ರಶ್ನೆ ಮಾಡ್ಬೇಕಿತ್ತು ನೀವು. FIR ಮಾಡಿಸಿದ್ರು ದೇವರಾಜ ಲಿಮಿಟ್ಗೆ. ಬ್ಯಾಂಕ್ ಲಿಮಿಟ್ ಯಾವುದೇ ಲಿಮಿಟ್ ಅಲ್ಲ, ಯಾವ ಮ್ಯಾಜಿಕ್ ಲಸ್ಕರ್ ಲಿಮಿಟ್ಗೆ ನಿಮ್ಮ ಬ್ಯಾಂಕ್ ಬರೋದಾದ್ರೆ ಬೇರೆ ಸ್ಟೇಷನ್ ಅವರು ಲಿಮಿಟ್ ಮೀರಿ ಯಾವ ಥರ FIR ಮಾಡ್ತಾರೆ ಸ್ವರೂಪ್ ಅವರೇ? ನೀವು ಯಾರನ್ನ ಮಾಡಬೇಕು? ಕಾನೂನು ಯಾರು ಹೋಮ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಮಾಡಬೇಕು, ಇಲ್ಲ ಯಾರು ಕಮಿಷನರ್ ಇರ್ತಾರೆ ಅವ್ರಿಗೆ ಮಾಡಬೇಕು. ಹೆಂಗೆ ಲಿಮಿಟ್ ಮೀರ್ ಮಾಡಿದ್ರು ಅಂತ. ಆಮೇಲೆ ಅದೇನೋ ಸಣ್ಣ ಪುಟ್ಟ ಮನೆ ಅಲ್ಲ, ಅದು ಬ್ಯಾಂಕ್, ಅದು ಕೋಆಪರೇಟಿವ್ ಬ್ಯಾಂಕ್. ಅದು ವಾರ್ಷಿಕವಾಗಿ ಎಷ್ಟು ಟರ್ನ್ ಓವರ್ ನಡೀತದೆ ಸ್ವರೂಪ್ ಅವರೇ?
ವಾರ್ಷಿಕವಾಗಿ 95 crores ಇದೆ, 95 ಕೋಟಿ ಇದೆ ಟರ್ನ್ ಓವರ್ ಆಗುತ್ತೆ. ಸರ್ ಈಗ ಇಷ್ಟೊಂದೆಲ್ಲ ಹೇಳ್ತಿದ್ರಲ್ವ ಸರ್, ನೀವು ಹೇಳಿದ್ರಿ ಲೋನ್ ಆಗಿದ್ದು ಮತ್ತು ಲೀಗಲ್ ಒಪಿನಿಯನ್ ತೊಗೊಬರ್ತಕ್ಕಂಥ ನೀವೇನು ಅವ್ರ ಹೇಳ್ತಾ ಇದ್ರಿ, ಇವೆಲ್ಲನೂ ಕೂಡ ನೀವು ಜೆನ್ಯೂನಾಗಿ ಮಾಡಿದ್ದೀರಾ. ನೀವು ಒಂದ್ಸರಿ ಹೇಳ್ತೀರಾ ಸೈನಿಂಗ್ ಅಥಾರಿಟಿ ಇಲ್ಲ ಅಂತೀರಾ, ಮತ್ತೊಂದು ಸರಿ ಹೇಳ್ತೀರಾ ಸೈನಿಂಗ್ ಅಥಾರಿಟಿ ಅಧ್ಯಕ್ಷರಿಗೆ ಮೆಂಬರ್ಗಳಿಗೆ ಇಲ್ಲ ಅಂದಮೇಲೆ ಒಂದು ರೆಗ್ಯುಲೇಷನ್ ಅಂತ ಆಗುತ್ತೆ. ಇಲ್ಲ ನಿಮ್ಗೊಂದು ನಾನು ಹೇಳ್ತಾ ಇರೋದು ಅರ್ಥ ಆಗಲಿಲ್ಲ. ಸೈನಿಂಗ್ ಅಥಾರಿಟಿ ನಾವು ಯಾವುದೇ ಥರ ಟ್ರಾನ್ಸಾಕ್ಷನ್ ನಾವು ಸೈನಿಂಗ್ ಅಥಾರಿಟಿ ನಮ್ಗೆ ಇರೋದಿಲ್ಲ. ನಾವು ಚೆಕ್ ರಿಲೀಸ್ ಮಾಡೋದೇ ಇಲ್ಲ. ಚೆಕ್ ರಿಲೀಸ್ ಎಲ್ಲ ಸೆಕ್ರೆಟರಿಗಳೇ ಮಾಡೋದು. ಅಂದರೆ ಈ ಒಂದು ನಿಯಮಾವಳಿಯ ಸಿಗ್ನೇಚರು ಒಂದು ಏನು ಒಂದು ಇದನ್ನು ಮಾಡ್ತೀರಿ, ನಿಯಮಾವಳಿಯನ್ನು ಮಾಡಿ ಒಂದಷ್ಟು ಏನು ಒಂದು 10-15 ವಿಚಾರಗಳನ್ನು ತರ್ತೀರಾ, ಎಲ್ಲರೂ ಚರ್ಚೆ ಮಾಡ್ತೀರಾ, ಆ ಸಭೆಗೆ ಕೋರಮ್ ಇರುತ್ತೆ, ಕೋರಮ್ ಮಾಡಿ ಪಾಸ್ಔಟ್ ಮಾಡ್ತೀರಾ, ಮುಂದುವರೆದು ಇದೆಲ್ಲ ಹಣಕಾಸು ವ್ಯವಹಾರ ಸೆಕ್ರೆಟರಿನೇ ಮಾಡೋದು. ನಾವು ಯಾವುದೇ ಥರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನಾವು ಹೋಗೋದೇ ಇಲ್ಲ, ಸಿಗ್ನೇಚರ್ ಇಲ್ಲ, ಚೆಕ್ ಖಂಡಿತ ಇಲ್ಲ. ನಾವು ಅದನ್ನೇ ನಾನು ಅವತ್ತಿಂದ ಡೇ ಒನ್ ಅಲ್ಲ ದೇವರಾಜ ಸ್ಟೇಷನ್ ಇನ್ ಮಾಡಿದಾಗಲೂ ಹೇಳಿದ್ದು ಅದೇ, ನಾನು ಇವತ್ತು ಮಾಡಬೇಕಾದಾಗಲೂ ಅದೇ ಹೇಳ್ತಾ ಇರೋದು. ನಮ್ಗೆ ಯಾವುದೇ ಥರ ಸೈನಿಂಗ್ ಅಥಾರಿಟಿನೇ ಇರೋಲ್ಲ. ನಾವು ಸುಮ್ಮನೆ ಏಕಾಏಕಿ ಸ್ವರೂಪನ ಮೇಲೆ ಹೇಳ್ಬಿಡೋದು, ಇಲ್ಲ ಇನ್ನೊಬ್ಬನ ಡೈರೆಕ್ಟರ್ ಮೇಲೆ ಯಾರಿಗೆ ಬೇಕಾದ್ರೆ 60 ಲಕ್ಷ 70 ಲಕ್ಷ ಚೆಕ್ ಸೈನ್ ಕೊಡೋಕ್ಕಾಗಲ್ಲ. 100% ಇಲ್ಲ ಕೊಡ್ಸಿ ಅದು ಯಾರು ಇದ್ರೆ ನಾವು ಇಸ್ಕೋತೀವಿ. ಇವತ್ತಿಗೆ ಯಾವುದೇ ಕಾರಣಕ್ಕೂ ಕೊಡ್ಸೋಕ್ಕಲ್ಲ. ಇವನು ಇದ್ಯಾಕೆ ಮಾಡ್ತಾವನ ಕಿಕ್ ಬ್ಯಾಕ್ ಬಂದಿಲ್ಲ ಅಂತೇಳಿ. ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸ್ವರೂಪ್ ಅವರೇ, ಈಗ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದೀರಾ, ಎಷ್ಟೊಂದು ಜೆನ್ಯೂನಿಟಿ ಇದೆ, ಆದರೂ ಕೂಡ ನೀವು ನೇರವಾಗಿ ಆರೋಪಕ್ಕೆ ಗುರಿ ಆಗ್ತಿದ್ರೆ, ಅವ್ರು ಟಾರ್ಗೆಟ್ ಮಾಡ್ತಿದ್ರೆ. ಸ್ವರೂಪ್ ಅವರು ಟಾರ್ಗೆಟ್ ಆಗಲಿಕ್ಕೆ ಕಾರಣ ಏನು ಸರ್? ಒಪ್ಪನಾಗಿ ಮಾತಾಡ್ಬೇಕು ಸರ್. ಈಗ ರಾಜಕೀಯವಾಗಿ ಅಷ್ಟೇ. ಈಗ ಎಲೆಕ್ಷನ್ 2ನೇ ತಾರೀಕು ಬಂದಿಲ್ಲ ಅಂತಂತಂದ್ರೆ ಇವನು 3 ವರ್ಷದಿಂದ ಮಾಡಿರಲಿಲ್ಲ, ಇವಾಗ ಯಾಕೆ ಮಾಡ್ತಿದ್ದಾನೆ? ಆದರೆ 2ನೇ ತಾರೀಕು ಇದ್ದಿದ್ದು ಎಲೆಕ್ಷನ್ ಪೋಸ್ಟ್ಪೋನ್ ಆಗೋಯ್ತಲ್ಲ, ಯಾಕೆ ಮಾಡಿಸಿದ್ದು? ಅದೇ MK ಅಶೋಕನ್ ಲೆಟ್ರ್ ಮೇಲೇ ಪೋಸ್ಟ್ಪೋನ್ ಆಗಿರೋದು ಅಂತಲೇ ಹೇಳಿರೋದು. ಇದೇ 15 ಜನ ಅದು ನಾನ್ ವೋಟಿಂಗ್ ಇಲ್ಲ, ಹೋಟೆಲ್ ಸೇರಿಸಿಲ್ಲ ಅಂತ ಹೇಳಿದಾನೆ ಇದೇ ವ್ಯಕ್ತಿ. ಇದೇ ಕೆಲಸ ಇವನಿಗೆ, ಗಾಳಿಲಿ ಗುಂಡು ಹೊಡೆಯುವಂಥದ್ದು. ಆಧಾರ ರಹಿತ ಮೀನ್ಸ್ ಆಧಾರ ಇಲ್ಲದೆ ಏನಾದ್ರು ಕ್ಲೇಮ್ ಮಾಡ್ತಾನೆ ಇವನೊಬ್ಬನೇ. ಕಾಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಆಮೇಲೆ ಇವ್ದು ಒಂದೇ ವಿಚಾರ ಅಲ್ಲ, ಇಲ್ಲೇ ನೋಡಿ ಇವ್ನು ಕನ್ವಿಕ್ಷನ್ ಆಗಿದೆ ಅದೇ ಲಷ್ಕರ್ ಸ್ಟೇಷನ್ಲಿ. ತಿರ್ಗಾ ಅಲ್ಲೇ ಹೋಗಿ ಕೂತ್ಕೋತಾನೆ, ಲಷ್ಕರ್ ಸ್ಟೇಷನ್ಲೇ ಹೋಗಿ ಕೂತ್ಕೋತಾನೆ. ತಿರ್ಗಾ ಬೇರೆಯವ್ರ ಮೇಲೆ FIR ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತ ಅನ್ಕೊಂಡು ಅಪರಾಧಿ ಇವನು. ಬೇಲ್ ಮೇಲೆ ಆಚೆ ಇರೋದು, ಈಗ ತಿರ್ಗಾಡ್ತಿರೋದು ಬೇಲ್ ಮೇಲೆ. ಅದೆಲ್ಲ ಹೇಳ್ತಾನಂತೆ ಸ್ಕ್ವಾಶ್ ಆಗ್ಬಿಟ್ಟಿದೆ ಅಂತ. ಇಲ್ಲಿ ಅವ್ನಿಗೆ ಆಗಿರೋದು FIR ಮಾಡಿರೋದಲ್ಲ, ಅಪರಾಧಿ, ಶಿಕ್ಷೆ, ಕನ್ವಿಕ್ಟೆಡ್. ನೈತಿಕತೆನೇ ಇಲ್ಲ. ಅದನ್ನ ನೀವುಗಳು ಪ್ರಶ್ನೆ ಮಾಡ್ಬೇಕು, ಅವ್ನಿಗೆ ಯಾವ ನೈತಿಕತೆ ಇದೆ ಅಂತೇಳಿ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದಲ್ಲ. ಈಗ 2 ವರ್ಷದಿಂದ ನನ್ನ ಮೇಲೆ ಒಂದು FIR ಮಾಡಿಸಿದ್ರು, ಇವತ್ತವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ನಿಮ್ಮ ಲೆಕ್ಕದ ಪ್ರಕಾರ ಚಾರ್ಜ್ ಶೀಟ್ ಎಷ್ಟು ವರ್ಷದಲ್ಲಿ ಆಗಬೇಕು, ಎಷ್ಟು ತಿಂಗಳಲ್ಲಿ ಆಗಬೇಕು? 40 days. 2 ವರ್ಷ ಆದರೂ ಚಾರ್ಜ್ ಶೀಟ್ ಆಗಿಲ್ಲ ಅಂದ್ರೆ ಅರ್ಥ ಏನು? ಸ್ವರೂಪನ ಮೇಲೆ ಯಾವುದೋ ಆಧಾರ ಸಿಗ್ಲಿಲ್ವಾ? ಸ್ವರೂಪನ ಮೇಲೆ ಯಾವುದು ಇದು ಸಿಗ್ಲಿಲ್ವಾ? 3 FIR ಸ್ವರೂಪ ಅಧ್ಯಕ್ಷರಾದ್ಮೇಲೆ ಯಾಕೆ ಈ ತರ? 3 ಅಲ್ಲ 2. ಇದು ನೀವು ಇನ್ನೊಂದು ಸೇರಿಸ್ಕೊಳ್ತಿದ್ರು. ಯಾರು ವಿಜಯನಗರದ ಕೋಮಲ್ ಅವ್ರು ಸುಳ್ಳು ಹೇಳ್ತಾ ಇದ್ದಾನೆ. ವಿಜಯನಗರದಲ್ಲಿ ಯಾವುದೇ ಥರದ FIR ಇಲ್ಲ, ಯಾರ ಮೇಲೆ FIR ಇಲ್ಲ. ಕಂಡಂಗೆ ಒಬ್ರು ಅವರು ಗ್ರಾಹಕರ ಮೇಲೆ ಕೂಡ FIR ಆಗ್ಬಿಟ್ಟಿದೆಯಲ್ಲ ಸರ್, ಇಲ್ಲಿ ಅವ್ರದ್ದು ಏನು ತಪ್ಪಿದೆ? ಈಗ ನೀವು ಈ ಪ್ರಶ್ನೆ ನಾವು ಅವ್ನಿಗೆ ಕೇಳಬೇಕಿತ್ತು. ಒಬ್ಬ ನೈತಿಕತೆ ಇಲ್ಲದೆ ಇದಾನಲ್ಲ, ಅವ್ನು ಡೈರೆಕ್ಟರ್ ಅಂತ ಇದಾನ ನಮ್ಮಲ್ಲಿ, ಅವ್ನಿಗೆ ಈ ಪ್ರಶ್ನೆ ಕೇಳಬೇಕಿತ್ತು. ಇದು ನನಗೆ ಠೇವಣಿದಾರರುಗಳು ಇವನಿಗೆ ಹೊಡಿಬೇಕು. ಇವ್ನಿಗೆ ಯಾಕೆ ಅಂತಂತಂದರೆ ಠೇವಣಿದಾರರುಗಳು ಯಾವುದೋ ಒಂದು ಇದ್ರ ಮೇಲೆ ಒಂದು ನಮ್ಮಲ್ಲಿ ಲೋನ್ ತೊಗೊಂಡಿರ್ತಾರೆ. ನೀವು ಏಕಾಏಕಿ ಅವ್ರ ಡಾಕ್ಯುಮೆಂಟ್ನ ನಕಲು ಅಂತ ಹೇಳ್ತಾನೆ. ಯಾವುದೋ ಒಂದು ಸುದ್ದಿ ಚಾನಲ್ ಕೂತ್ಕೊಂಡಿದೆ 20 ದಿವಸದಿಂದ ನಕಲು ಅಂತ ಹೇಳ್ತಾನೆ. ಈಗ ಈ ಖಾತಾ ಆಗಿದೆ, MOTD ಆಗಿದೆ, ಇದು ಹೆಂಗೆ ನಕಲಾಗುತ್ತೆ ನೀವು ಹೇಳಿ? ಈಗ ನಿಮ್ಗೂ ಇವಾಗ ನೀವು ಚೆಕ್ ಮಾಡಿ. ಈಗ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಆ ಸ್ಪಾಟ್ ಹೋಗ್ಬೋದಾ ಸರ್? ಆ ಫಿಸಿಕಲಿ ಆ ಜಾಗ ಅಷ್ಟಿದೆಯಾ, ಎಷ್ಟು ವ್ಯಾಲ್ಯೂಯೇಷನ್ ಬರುತ್ತೆ ಚೆಕ್ ಮಾಡಿ. 100% ನೀವು ಈಗ ನೀವು ಒಂದು ಕೆಲಸ ಮಾಡಿ, ನೀವು 2 ಜಾಗಕ್ಕೂ ಬನ್ನಿ. ಒಂದು ಮೊದಲನೇದು ನನ್ನ ಬ್ಯಾಂಕ್ ದಿವಾಳಿ ಆಗಿದೆ ಅಂತ ಇವ್ನು ಹೇಳಿದ್ದಾನೆ. ಬ್ಯಾಂಕ್ 3 ವರ್ಷ ಲಾಭಕ್ಕಿದೆ. ನೀವು ಆಡಿಟ್ ರಿಪೋರ್ಟ್ ಏನಿದೆ, ನೀವು ಅಧ್ಯಕ್ಷರಾದ್ಮೇಲೆ ಎಷ್ಟು ಲಾಭಕ್ಕೆ ತಗೊಂಡು ಹೋಗ್ತಿದ್ದೀರಾ ಅಂತೇಳಿ. ಯಾಕಂದ್ರೆ ಇಲ್ಲೇನು ಬ್ಲೈಂಡ್ ಆಗಿ ಮಾಡಂಗಿಲ್ಲ ಸರ್, ಎಲ್ಲ ಆಡಿಟ್ ಆಗುತ್ತೆ. ಇದು ಸ್ಟ್ಯಾಚ್ಯೂಟರಿ ಆರ್ಡರ್ ಆಗಿರೋದು RBI ಇಂದ ಆಗಿರುತ್ತೆ ಏಜೆನ್ಸಿ. ನಾನು 2022-23 ಅಧ್ಯಕ್ಷನಾದೆ. ಅವಾಗ -90 lakhs ಇತ್ತು. -90 90 ಲಕ್ಷ ಲಾಸ್ ಅಲ್ಲಿ ಇತ್ತು. 113 ಇದು ಅವನ ಹತ್ರನೂ ಇರಬೇಕು. ಇದನ್ನು ಹಂಚ್ತಾನೆ, ಇದು ಯಾರಿಗೂ ಬಂದಿಲ್ಲ ಅನ್ಕೊಂಡು. ಅದೇ ಕೆಲಸ ಅವನಿಗೆ ನೋಡಕ್ಕೆ ಹೇಳಿ. ಕಂಟಿನ್ಯೂಸ್ 3 years ಇಂದ ಲಾಭ ಮಾಡಿದೆ. ನಾನು ಬಂದಾಗ NPA 43% ಇತ್ತು, ಇವತ್ತು NPA 11% ಬಂದಿದೆ. ರಿಕವರಿ ಮಾಡುವಂಥದ್ದು ಅದನ್ನ ದಿವಾಳಿ ಅಂತಾರ. ಅದನ್ನ ನೀವು ಪ್ರಶ್ನೆ ಮಾಡಬೇಕು. ಇದನ್ನೆಲ್ಲ ಅವನು ಇದನ್ನೇನಾದ್ರೂ ಕೊಟ್ಟಿದ್ದಾನಾ? ಸುಮ್ಮನೆ ಬಂದ ಗಾಳಿಲಿ ಗುಂಡೋಡ್ದ, ಇದನ್ನ ಕೊಟ್ಟ. ಈಗ ನೀವು ಹೇಳಿದ್ರಿ ಇದನ್ನ ಡಾಕ್ಯುಮೆಂಟ್ ಅಂತಾರ, ಯಾವ್ದಾದ್ರು ಬರ್ಕೊಂಡು ಬಂತಿರೋದನ್ನ ಇದನ್ನ ಕೊಟ್ಟಿದ್ದೀನಿ ಅಂತಾನೆ. ಇವನು ಬರೆಸ್ಕೊಂಡು ಬರೆದ್ಬಿಟ್ರೆ ಇದನ್ನ ಡಾಕ್ಯುಮೆಂಟ್ ಅಂತಾರ. ಅಶೋಕ್ ಅವರು ಒಳ್ಳೆ ಪತ್ರ ಬರಗಾರರು, ಒಳ್ಳೆ ಪತ್ರ. ಚಿತ್ರಗುಪ್ತ ಅವನು ರೋಲ್ ಕಾಲ್ ಚಿತ್ರಗುಪ್ತ ಅಷ್ಟೇ, ಚೆನ್ನಾಗಿ ರೋಲ್ ಕಾಲ್ ಮಾಡ್ತಾನೆ. ಇದನ್ನ ಯಾವನಾರ ಡಾಕ್ಯುಮೆಂಟ್ ಅಂತನಾ? ಇದೆಲ್ಲರೂ ಯಾರ್ದಾರ ಸಿಗ್ನೇಚರ್ ಇದೆಯಾ? ನೀವೇ ಪ್ರಶ್ನೆ ಮಾಡಿ. ಅವನೇ ಕೊಟ್ಟರೆ ಡಾಕ್ಯುಮೆಂಟ್ ಅಲ್ವಾ ನಿಮ್ಮ ಹತ್ರ? ರೈಟ್ ಸರ್, ಓಕೆ, ಒಳ್ಳೆ ಸ್ಪಷ್ಟೀಕರಣ ಕೊಟ್ಟಿದ್ರೆ. ನಾನು ನೇರವಾಗಿ ನಿಮಗೆ ಲಾಸ್ಟ್ ಕ್ವಶನ್ಸ್ ಕೇಳ್ತೀನಿ. ಏನು ಸರ್, 20/11/2020 ಅಂದರೆ ನಿಮ್ದು ಸಿಂಡಿಕೇಟ್ ಮಾಡ್ಕೋತೀರಾ ಯಾವುದೇ ಒಂದು ಚುನಾವಣೆ ಇಲ್ವೇ? ಲೆಟ್ ಇಮ್ ಕ್ಲಿಯರ್ ಸರ್. ಈಗ ಇಲ್ಲಿ ಕೇಳಿ, ಇದರಲ್ಲಿ ಇದೆ ನೋಡಿ, ಇದರಲ್ಲಿ ಇದೆ. ನೀವು ಏನು ಆನ್ಸರ್ ಕೊಡ್ತೀರಾ ಕೊಡಿ.
ಈಗ ಈ ಒಂದು ಪತ್ರದಲ್ಲಿ ಇರೋ ಪ್ರಕಾರ ನೀವು ಅಶೋಕ್ ಅವ್ರ ಟೀಮಲ್ಲೇ ಇದ್ರಿ, ಯಾರ್ಯಾರು ಯಾವಾಗ ಚುನಾವಣೆಗೆ ನಿಲ್ಲಬೇಕು, ನಿಮ್ಮ ಸಿಂಡಿಕೇಟಲ್ಲಿ 7 ಜನ ಇದ್ದೀರಾ, ಅವ್ರ ಹೆಸರು ಹೇಳ್ಬಿಡ್ತೀನಿ: ಪ್ರಸನ್ನ, ಲಕ್ಷ್ಮಣ್ಣು, ಹೇಮಾ, ಶಿವು, SB, MK, ಅಶೋಕು, ಸ್ವಾಮಿ, ಮಧು ಮತ್ತು ಸ್ವರೂಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಲಿಸ್ಟಲ್ಲಿ ನಿಮ್ಮದೇ ಸಿಗ್ನೇಚರ್ ಇದೆ, ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತೀರಾ. ನಿಮ್ಮ ಸಿಂಡಿಕೇಟು ಗೆದ್ದು ಬಹುಮತ ಬಂದಂಥ ಸಂದರ್ಭದಲ್ಲಿ ಮೊದಲು ಟರ್ಮ್ ಯಾರು ಅಧ್ಯಕ್ಷ ಆಗಬೇಕು, ಅದರಲ್ಲಿ ಲಕ್ಷ್ಮಣ್ ಹೆಸರಿದೆ. 2ನೇ ಟರ್ಮ್ ಯಾರು ಅಧ್ಯಕ್ಷರಾಗಬೇಕು, ಶಿವು ಹೆಸರಿದೆ. 3ನೇ ಟರ್ಮ್ ಯಾರು ಆಗಬೇಕು, ಅಶೋಕ್ ಅವ್ರ ಹೆಸರಿದೆ. 4ನೇ ಟರ್ಮಲ್ಲಿ ಯಾರಾಗಬೇಕು, ಮಧು ಇದೆ. 5ನೇ ಟರ್ಮಲ್ಲಿ ಯಾರಾಗಬೇಕು, ಸ್ವರೂಪ್ ಇದೆ. ಆದರೆ ಸ್ವರೂಪ್ ಅವರು 2023 ಅಧ್ಯಕ್ಷರಾಗ್ಬಿಟ್ರು. ನಮ್ಮ ಟೀಮಲ್ಲೇ ಇದ್ದು, ನಮ್ಮೇಲೆ ಗೆದ್ದು, ನಮಗೇನೆ ಬ್ಯಾಕ್ ಸ್ಕ್ಯಾಬ್ ಹಾಕಿದ್ರು. ಇನ್ನೊಂದು ಉಲ್ಲೇಖ ಇದೆ: ನಾವು 7 ಮಂದಿಯನ್ನು ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿಯೂ ಬೇರೆಯವರನ್ನು ಬ್ಯಾಂಕಿನ ಪದಾಧಿಕಾರಿಗಳಿಗೆ ಆಯ್ಕೆಯಾಗಲು ಪ್ರತ್ಯೇಕ ಅಥವಾ ಪರೋಕ್ಷವಾಗಿ ಬೆಂಬಲ ನೀಡುವುದಿಲ್ಲವೆಂದು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ಮೇಲೆ ಪ್ರಮಾಣ ಮಾಡಿ ಎಲ್ಲರೂ ಸ್ವ ಇಚ್ಛೆಯಿಂದ ನಮ್ಮ ಸಹಿಗಳನ್ನು ಮಾಡಿರುತ್ತೇವೆ. ಏನು ಹೇಳ್ತೀರಿ ಸರ್ ಇದಕ್ಕೆ? ಸರ್, ಒಂದು ಸಹಕಾರ ಕ್ಷೇತ್ರ ಅಂತ ಅಂದಮೇಲೆ ಗುಂಪುಗಳು ಚೇಂಜ್ ಆಗ್ತಿರ್ತವೆ, ಗುಂಪುಗಳು ಹೋಗ್ತಾ ಇರ್ತವೆ. ಇವನು ಏಕಾಏಕಿ ಮೊದಲಾದವರು ತುಂಬ ಅವಧಿಗಳನ್ನ ವಹಿಸಿದ್ರು, ಇಲ್ಲ ಇನ್ನೊಂದು ಇವನು ಆಗಬಾರ್ದು ಅಂತ ಕಾಲಕ್ಕೋ ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ಡಿಸೈಡ್ ಮಾಡಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ರು. ಅವತ್ತೊಂದು ದಿವಸದಿಂದ ಸ್ಟಾರ್ಟ್ ಆಯ್ತು ಇವನಿಗೆ, ಇನ್ನೇನು ಇಲ್ಲ. ಇವನಿಗೆ ಅವತ್ತೊಂದು ದಿವಸ ಎಲ್ಲರೂ ಒಪ್ಕೊಂಡು ಇವನ್ನ ಅಧ್ಯಕ್ಷನ್ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ಇವ್ನು ತಡ್ಕೊಳಕ್ಕಾಗ್ತಿಲ್ಲ. ನಾವು ಮಾತಾಡಿ ಸತ್ಯ, ಆಗಬೇಕಾಗಿ ಸತ್ಯ. ಬಟ್ ಇವನು ಆಗೋದು, ಇವನು ಕಳಂಕ, ಇವನು ಬ್ಯಾಂಕಿಗೆ ಕಳಂಕ ಅಂತೇಳಿ ಇವನ್ನ ಕೂರಿಸಿಲ್ಲ ಸ್ಥಾನಕ್ಕೆ. ಇವನು ಕೂತ್ಬಿಟ್ಟಿದ್ರೆ ಮಾರ್ಬಿಟ್ರು ಈಗ ಬ್ಯಾಂಕ್ನ. ಈ ಅಗ್ರಿಮೆಂಟ್ ವೈಲೇಷನ್ ಮಾಡಿ ನೀವು ಅಧ್ಯಕ್ಷರಾಗಿದ್ದೀರಿ. ವೈಲೇಷನ್ ಅಂತ ಅಗ್ರಿಮೆಂಟ್ ನಾವು ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ, ಸಹಿ ಅದೇ ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ ಸತ್ಯ. ಹಂಗಂತ ಅಂದ್ಬಿಟ್ಟು ಈಗ ಮೆಜಾರಿಟಿ ಮುಖ್ಯ ತಾನೇ, ನೀವೆಲ್ಲೇ ಹೋದ್ರು ಮೆಜಾರಿಟಿ ಮುಖ್ಯ. ಹೇಳ್ತಾ ಇರೋದು ಅಶೋಕ್ ರವರು ಅಧ್ಯಕ್ಷರಾಗ್ಲಿಕ್ಕೆ ನಿಮ್ಮ ಟೀಮ್ನಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳಿಗೆ ಇಷ್ಟ ಇರಲಿಲ್ಲ. ಅದೇ ಆ ಕಾರಣದಿಂದ ವಿರೋಧ ಟೀಮ್ ಅವರು ಎಲ್ಲ ಒಂದಾಗಿ ಅದು ಯಾವುದೇ ಕಾರಣಕ್ಕೂ ಅವ್ನು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅಧ್ಯಕ್ಷನ್ ಮಾಡಿದ್ದಾರೆ. ಅದನ್ನ ನಾನು ತಪ್ಪು ಅನ್ನೋಕ್ಕಾಗೋದಿಲ್ಲ. ಈಗ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಬಿಡ್ತೀರಾ ರಾಘವೇಂದ್ರ ಅವರೇ? ಈಗ ನಿಮ್ಗೆ ಸ್ವರೂಪ್ ಅವರೇನು ರಾಜಕೀಯ ಸನ್ಯಾಸಿನ ಅಂತ? ಅದಕ್ಕೆ ನಾನೇನು ರಾಜಕೀಯ ಸನ್ಯಾಸಿ ಅಂತೂ ಅಲ್ಲ. ಈಗ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದಾಗ, ನನಗೆ ಬೆಂಬಲ ಜಾಸ್ತಿ ಸಿಕ್ಕಿದಾಗ ನಾನು ಬಿಡೋದಿಲ್ಲ, ನನ್ನ ಎದುರುಗಡೆ ನೀವು ಬಿಡೋದಿಲ್ಲ, ನೀವು ಅಧ್ಯಕ್ಷರಾಗ್ತೀರಿ. ನನಗೆ ಬೆಂಬಲ ಸಿಕ್ತು, ಅಧ್ಯಕ್ಷನಾಗಿದ್ದೀನಿ, 3 ವರ್ಷ ಲಾಭಕ್ಕೆ ತಂದಿದ್ದೀನಿ. ಏನೋ ಲೋಪದೋಷಗಳಿದ್ರೆ ಠೇವಣಿದಾರರಿಗೆ ನಂದು ಒಂದೇ ಪ್ರಶ್ನೆ ಇರೋದು, ವೈಯಕ್ತಿಕವಾಗಿ ಅಟ್ಯಾಕ್ ಮಾಡ್ತಾರೆ. ದಿವಂಗತ ವಾಸುರವರು ಶಾಸಕರಾಗಿದ್ದರು, ಅವ್ರ ಹತ್ರ ಇವರು ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದರು, 20,000 ಸಂಬಳಕ್ಕಿದ್ರು. ಕೊನೆಗೆ ಅವ್ರ ಮನೆಯಿಂದ ಅವ್ರನ್ನ ಆಚೆಗಟ್ಟಿದ್ರು. ಅವರೆಲ್ಲ ಇದೆ ಮುಂದಕ್ಕೆ, ಅವ್ರ ಮಕ್ಕಳನ್ನು ಕೂಡ ಭೇಟಿ ಮಾಡ್ತೀನಿ. ಈಗ ಒಂದು ಪತ್ರಿಕೆ ತೊಗೊಂಡಿದ್ದಾರೆ, ಪತ್ರಿಕಾ ಸಂಪಾದಕರು ಅಂತ ಹೇಳ್ತಾರೆ. ಪತ್ರಿಕಾ ಸಂಪಾದಕರು ಪತ್ರಕರ್ತರ ಹೆಸರಿನಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕ್ತಾರೆ. ನಾನು ದಾಖಲಾತಿಗಳನ್ನು ಮಾಡ್ತಿದ್ದೀನಿ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಅವ್ರು ಪತ್ರಕರ್ತರು ಒಂದು ಸಂಪಾದಕರಲ್ವಾ, ನಾನು ಒಂದು ಆರ್ಟಿಕಲ್ ಬರಿತೀನಿ, ಅವರು ಒಂದು ಆರ್ಟಿಕಲ್ ಬರೆದು ಸಾಬೀತು ಮಾಡಿಬಿಡ್ಲಿ. ನಾನು ಅದನ್ನೇ ಹೇಳ್ತೇನಲ್ವಾ, ನೀನು ಹೇಳೋಕ್ಕಿಂತ ಮುಂಚೆ ದಾಖಲೆ ಇರಬೇಕು ನಿನ್ನ ಹತ್ರ. ನಿನಗೂ ದಾಖಲೆ ಇಲ್ಲ, ನೀನು ಹೇಳೋದಕ್ಕೂ ದಾಖಲೆ ಇರೋದಿಲ್ಲ. ನೀನು ದಾಖಲೆ ಇಟ್ಕೊಂಡು ಮಾತಾಡು. ಈಗ ಮನೆಯಿಂದ ಹೊರಗಡೆ ಹಾಕಿದ್ದೀರ, ಪತ್ರಿಕೆ ಹಾಕಿ ನನಗೆ ಕೊಡ್ತಿದ್ರು ಅವರು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ಲ ರಾಘವೇಂದ್ರ ಅವರೇ. ಹಾಂ, ಹೌದು ಅಂತಿರೋ ಇಲ್ಲ ಅಂತಿರೋ? ಹೌದಾ? ಮತ್ತು ಅದರಲ್ಲೇ ಅರ್ಥ ಆಗ್ತದೆ. ನಾನು ಕೊಡಲಿಲ್ಲ, ಇವರೇನೋ ಬೇರೆ ಥರ ತಗೊಂಡ್ರು, ಬೇರೆ ಥರ ಏನೋ ಅವ್ರ ಮಗ ಅವ್ರಿಗೆ ಗೊತ್ತಿರಲಿಲ್ವಾ, ಅವ್ರ ಮಕ್ಳಿಗೆ ಗೊತ್ತಿಲ್ವಾ ನಾನೇನು ಅಂತೇಳಿ? ಸ್ವರೂಪ ಯಾರು ಅಂತ ಅವ್ರ ಮಕ್ಳಿಗೆ ಗೊತ್ತಿರುತ್ತೆ ತಾನೆ. ಅವ್ರ ಮಕ್ಳೇನು ಇನ್ನೂ 18 ವರ್ಷಕ್ಕಿಂತ ಕೆಳಗಿಲ್ಲಲ್ಲ. ವಿಚಾರಗಳು ಬ್ಯಾಂಕ್ ವಿಚಾರ ಬಿಟ್ಟು ಎಲ್ಲೊಂದು ಕಡೆ ಸ್ವರೂಪರವ್ರನ್ನ ವೈಯಕ್ತಿಕವಾಗಿ ಕೂಡ ಅಟ್ಯಾಕ್ ಮಾಡೋ ಕೆಲಸಗಳಾಗ್ತಿದ್ರೆ ಎಲ್ಲಿಗಂಡು ಸಹಿಸ್ಕೊಂಡಿರ್ತೀರಾ ನೀವು ಅಂತ? ಈಗ ನೋಡಿ ಏನಾಗಿದೆ, ಜನಗಳಿಗೆ ಇವನು ಏನು ಮಾತಾಡ್ತಾ ಇದ್ದಾನೆ ಯಾರು ಕಿವಿಗೆ ಹಾಕೋತಿಲ್ಲ. ಅದಕ್ಕಾಗಿ ಪೇಚಾಡ್ತಾ ಇದ್ದಾನೆ ಅಷ್ಟೇ. ಇವನು ಏನೇ ಮಾತಾಡಿದ್ರು ಜನ ನಂಬೋಲ್ಲ. ಯಾಕೆಂದರೆ ಇವನು ಮೈಸೂರಲ್ಲಿ ಒಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾನೆ. ಇವನೊಂಥರ ರೋಲ್ ಕಾಲ್ ಬ್ರ್ಯಾಂಡ್. ಇವನು ರೋಲ್ ಕಾಲು, ಫ್ರಾಡು, ಇವನು ಇದೇ ಕೆಲಸ. ಇನ್ನು ನಂದೊಬ್ಬನಿಗೆ ಅಂತಲ್ಲ, ಅವ್ನು ಮಹಾರಾಜರ ಮನೇಲೇ ಅವತ್ತೊಂದು ದಿವಸದಲ್ಲಿ ಕಾರ್ಯರೂಪಕ್ಕೆ ತಂದವನು ಮಹಾರಾಜರು ಮೊಬೈಲ್ ಕದ್ದವನು ಅಂತಾರೆ. ಜನಗಳಿಗೆ ಕೇಳಬೇಕು ನೀವು. ಜನಗಳ ಮೇಲೆ ಸುಮಾರು ಹೆಸರುಗಳನ್ನ ಕೊಟ್ಟಿದ್ದಾರೆ. ಸುಮಾರು ಈಗ ಕಾಸು ಕೇಳಕ್ಕೆ ಬಂದವನ್ನೇ ಕಾರ್ ಹಚ್ಚಕ್ಕೆ ಹೋದವನು ಇವನು. ಅದಕ್ಕಾಗಿ ಕನ್ವಿಕ್ಷನ್ ಆಗೈತೆ, ಬೇಲಲ್ಲಿ ಆಚೆ ಓಡಾಡ್ತಾವನೆ. ಇನ್ನೇನಿದೆ ಅವನಿಗೆ? ಇಂಥವನಿಗೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ. ಯಾರು ಕಾಣದ ವ್ಯಕ್ತಿಗಳು, ಹೆಸರು ನಮಗೂ ಗೊತ್ತಿಲ್ಲ. ಹೆಸರು ಬಂದಾಗ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಒಬ್ಬರು ಪತ್ರಿಕೆ ಸಂಪಾದಕರು ಯಾವ ರಾಜಕಾರಣಿಗಳು ಅನ್ನೋದು ಗೊತ್ತಿಲ್ಲ ಸರ್ ನಿಮಗೆ? ಕಾಣದ ಕೈಗಳು. ಅಶೋಕ್ ಅವರಿಂದ ಇರ್ತಕ್ಕಂಥ ರಾಜಕಾರಣಿ ಯಾರು ಅಂತ ಗೊತ್ತಾಗಲ್ಲ. ಮುಂದಿನ ದಿನಗಳಲ್ಲಿ ಹೇಳ್ಬೇಕಾದ ಸಂದರ್ಭ ಬಂದಾಗ ಅದನ್ನು ಹೇಳ್ತೀನಿ, ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅನ್ನೋದನ್ನು. ಅದಕ್ಕೂ ಈಗ ಪುರಾವೆಗಳು ಬೇಕಲ್ವಾ. ಈಗ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ರೆ ಸ್ವರೂಪನ್ಗೂ ಆ ವ್ಯಕ್ತಿಗೂ ವ್ಯತ್ಯಾಸ ಇರೋದಿಲ್ಲ. ನಾನು ಇವಾಗ ಏನೇ ನಿಮ್ಮ ಹತ್ರ ಮಾತಾಡಿದ್ರು ಕೂಡ ಪೊಲಿಟಿಕಲಿ ಅಶೋಕರವ್ರಿಗೆ ಪೊಲಿಟಿಕಲಿ ಸಹಾಯ ಮಾಡ್ತಿರ್ತಕ್ಕಂಥ ರಾಜಕಾರಣಿಗಳಿಗೆ ಏನಾದರೂ ಕಿವಿ ಮಾತು ಹೇಳ್ತೀರಾ ಸರ್? ಮಾಡಿ, ಒಳ್ಳೇದಕ್ಕೆ ಮಾಡಿ ಒಳ್ಳೆಯವ್ರಿಗೆ ಸಹಾಯ ಮಾಡಿ. ಇವಾಗ ಇವನ ಬಗ್ಗೆ ಒಂದಲ್ಲ ಎರಡಲ್ಲ, ದೇವರಾಜ ಸ್ಟೇಷನಲ್ಲೂ ಕಂಪ್ಲೇಂಟ್ ಇದೆ, ಒಂದು FIR ಇದೆ, KR ಸ್ಟೇಷನಲ್ಲೂ ಇದೆ, ಲಷ್ಕರ್ ಸ್ಟೇಷನ್ಲೂ ಇದೆ. ಆಮೇಲೆ ಎಲ್ಲ ಕಾರಣದಾಗ ರೌಡಿ ಶೀಟ್ ಇವನು.
ರೌಡಿ ಶೀಟ್ರು. ಡಿಪಾರ್ ಮಾಡ್ಬೇಕು ಅಂತಾರೆ ಅವ್ರನ್ನ? 100% ಇಂಥವ್ರನ್ನ ಗಡೀಪಾರು ಮಾಡಬೇಕು. ನೀವೇನೇ ರಾಜ್ಯೋತ್ಸವ ಪ್ರಶಸ್ತಿ ಹಿಂತಿರಿಸ್ಬಿಟ್ರಲ್ಲ, ನೀವು ಒಂದು ಸುದ್ದಿ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಈತನ ವ್ಯಕ್ತಿವಾಗೇನೆ ಈ ವ್ಯಕ್ತಿವಾಗಿ ನೀವು ಸುದ್ದಿ ಮಾಡಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೀವು ಜೈಲ್ಗೆ ಒಟ್ಟಿಸಿದ್ರಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರಾಜ್ಯೋತ್ಸವ ಪ್ರಶಸ್ತಿನ ಹಿಂಪಡೀತದೆ ಮನೆಗೆ ನೋಟಿಸ್ ಕಳಿಸ್ಬಿಟ್ಟು. ಇವನು ಭಾಳ ಒಳ್ಳೆಯವನು ಅಂತ ಹೇಳಿ ಬಿಂಬಿಸ್ತಾನೆ ನಿಮ್ಮ ಚಾನಲ್ಲೇ ಬಂದು ಕೂತ್ಕೊಂಡು. ಅವಮಾನಗಳಿದ್ರು ಯಾಕೆ ಸರ್ ಈ ಥರ? ಅದು ನೀವು ಕೇಳಬೇಕು. ಈಗ ನಿಮ್ಮ ಮುಂದೆನೇ ಬಂದು ನಿಂತ್ಕೊಂಡು ಈ ಥರದ ವ್ಯಕ್ತಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ರು. ಸ್ವರೂಪ್ರವರು ಯಾಕೆ ತುಂಬ ಮೌನವೇ ಆಗಿದ್ದಾರೆ? ನೀವೇನಾದರೂ ಕಾನೂನು ಹೋರಾಟ ಮಾಡ್ತೀರಾ? ಅಥವಾ ಈಗ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾನೆ ಹೋದಾಗ ಅದು 100 ಸರಿ ಸುಳ್ಳು ಹೇಳಿ 101ಕ್ಕೆ ಸತ್ಯ ಅಂತ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ, ನಿಮ್ಮ ವಿರುದ್ಧ ಬೇಸ್ಲೆಸ್ ಅಥವಾ ಏನೂ ಆಧಾರ ಇಲ್ಲದೇ ಆರೋಪ ಮಾಡ್ತಕ್ಕಂಥ ವ್ಯಕ್ತಿ ಅಶೋಕ್ ಅಥವಾ ಬೇರೆಯವ್ರಿಗೆ ಲೀಗಲಿ ಏನಾದರೂ ಅವ್ರಿಗೆ ಹೋರಾಟ ಮಾಡ್ತೀರಾ, ಎಚ್ಚರಿಕೆ ಕೊಡ್ತೀರಾ? ಖಂಡಿತ ಲೀಗಲಿ ಹೋರಾಟ ಮಾಡ್ತೀನಿ. ಯಾಕೆ ಹೋರಾಟ ಮಾಡ್ತೀನಿ ಅಂತಂತಂದರೆ, ಇವನೇನು ಸಿಗ್ನೇಚರ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅದೇ ಕೊನೆ ಪಾಯಿಂಟಿಗೆ ಬರ್ತೀವಿ. ಆ ಸಿಗ್ನೇಚರ್ದು ಯಾವ್ದಾರು ಒಂದು ಏಜೆನ್ಸಿ ಇರಬೇಕಲ್ವಾ? ಏಜೆನ್ಸಿ ಹೇಳಬೇಕು ಸ್ವರೂಪ ಮಾಡಿದ್ದಾನೆ ಇಲ್ಲ XYZ ಮಾಡಿದ್ದಾರೆ ಅಂತೇಳಿ. ಇವನು ನನ್ನ ಸಿಗ್ನೇಚರ್ ಆಗಿದೆ ಅಂತ ಹೇಳ್ತಾನೆ. ನನ್ನ ಸಿಗ್ನೇಚರ್ ಆಗಿದ್ದಾನೆ ಅಂತಂದಮೇಲೆ ಯಾರ್ದಾರು ಅಂತ ಹೇಳಬೇಕು. ಇವನು ಬೋರ್ಡಲ್ಲಿ ಆಗಿದೆ ಅಂತಂದಮೇಲೆ ಇಡೀ ಬೋರ್ಡ್ ಅವ್ರನ್ನ ಮಾಡಬೇಕು. ಈಗ ನಾವೊಂದು 5 ಜನ ಕೂತಿದ್ದೀವಿ, ಇಲ್ಲಿ ಬಂದು ಹಿಂಗಾಗಿದೆ ಅಂತಂದಾಗ 5 ಜನನು ಪಾರ್ಟಿ ಮಾಡಬೇಕು. ನನ್ನ ಮಾತ್ರ ಪಾರ್ಟಿ ಮಾಡಿ ಇನ್ಯಾರನ್ನೂ ಪಾರ್ಟಿ ಮಾಡ್ದೇನೆ, ಅದನ್ನೇ ನಾನು ಕೇಳ್ತಿರೋದು. ನನ್ನನ್ನು ಪಾರ್ಟಿ ಮಾಡಿ ಇನ್ಯಾರನ್ನೂ ಪಾರ್ಟಿ ಮಾಡಿಲ್ಲ ಅಂತಂದ್ರೆ ಅಲ್ಲೇ ಗೊತ್ತಾಗೋದಿಲ್ವ ಇದರ. ಖಂಡಿತ ಅದೇ. ಈಗ ಅವ್ನಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತಲೆ ಭ್ರಮಣೆ ಆಗ್ಬಿಟ್ಟಿದೆ. ಅದೇ ಹುಚ್ಚ ಆಗ್ಬಿಟ್ಟಿದ್ದಾನೆ ಇವನು ಹುಚ್ಚ ಅಂತಾರ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಬರೋದು ಅವನು ಖಂಡಿತ ಬೆಲೆ. ದಯವಿಟ್ಟು ಹುಚ್ಚನಿಗೆ ಬೆಲೆ ಕೊಡಬೇಡಿ ಅಂತಾನೆ ನಾನು ಹೇಳೋದು. ಯಾಕೆಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ನೋಡಿದ್ರಿ, ಇದು ನಂದೆಲ್ಲರೂ ಒಂದೇ ಒಂದು ಕಿಂಚಿತ್ ಸಿಗ್ನೇಚರ್ ಆಗಲಿ, ಇಲ್ಲ ನನ್ನ ಕಡೆಯಿಂದ ಯಾವ್ದಾರು ಒಂದು ಪತ್ರ ರವಾನೆ ಆಗಿದ್ದು, ಇಲ್ಲ ನನ್ನ ಕಡೆಯಿಂದ ಏನಾದ್ರು ನಾನು ಹೇಳಿದ್ದು, ಇಲ್ಲ ಯಾವ್ದಾರು ಒಂದು ಆಡಿಯೋನೋ ಇಲ್ಲ ವಿಡಿಯೋನೋ ಏನಾದ್ರು ಇದ್ದರೆ ದಯವಿಟ್ಟು ವೈರಲ್ ಮಾಡಲಿ. ಸರ್, ಈಗ ನಾನು ಕೇಳ್ತೀನಿ, ಈಗ ಸಭೆ ನಡೀತದೆ, ಈಗ ಆಡಳಿತ ಮಂಡಳಿ ಸಭೆ ನಡೆದಾಗ CC ಕ್ಯಾಮ್ರಾಗಳಿರುತ್ತೆ. ಈ ಥರದ ಸಭೆ ನಡೆದಾಗ ಅವ್ನು CC ಕ್ಯಾಮ್ರಾ ಫುಟೇಜನ್ನು ಎತ್ತಿ ನೀವು ಇಟ್ಟಿದ್ರೆ ನಿಮ್ಗೆ ಈ ಥರದ ಧರ್ಮಸಂಕಟ ಬರ್ತಾ ಇರಲಿಲ್ಲಪ್ಪ. ಅವ್ನು CC ಕ್ಯಾಮ್ರಾ ಫುಟೇಜ್ ಕೊಟ್ಟು ನೋಡಪ್ಪ ನೀನೇ ಬಂದಿದ್ಯಾ, ನೀನೇ ಸಿಗ್ನೇಚರ್ ಮಾಡ್ತಿದ್ದಿ, ಈಗ ಯಾಕೆ ಆರೋಪ ಮಾಡ್ತಿದ್ದೆ ಅಂತ ಹೇಳ್ಬೋದಿತ್ತಲ್ವಾ? ಖಂಡಿತ. ಈಗ ನೀವು ಐಡಿಯಾ ಕೊಟ್ಟಿದ್ಮೇಲೆ ಒಳ್ಳೇದಾಯ್ತು. ಈ ಥರದವ್ರು ಇದ್ದಾರೆ ಅಂತ ನಮಗೆ ಗೊತ್ತಿತ್ತು. ಬೋರ್ಡ್ ಇರೋದಿಲ್ಲ, ಆಚೆ ಬರುತ್ತೆ ಅಂದರೆ ನಾವು ಒಂದು CCTV ಹಾಕ್ಸ್ಬಿಟ್ಟು ಅದನ್ನ ಮಾಡಲೇಬೇಕು. ಆಮೇಲೆ ಟೆಕ್ನಿಕಲ್ ರೆಕಾರ್ಡ್ ನಾವು ರೆಡಿ ಮಾಡ್ಕೊಳ್ಳೇಬೇಕು. ಯಾಕೆಂತಂದ್ರೆ ಇಲ್ಲ ಅಂತಂದ್ರೆ ಇವಾಗ ನಮಗೂ ಗೊತ್ತಿರಲಿಲ್ಲ. ಯಾವನೋ ಒಬ್ಬ ಡೈರೆಕ್ಟ್ರನ್ನೇ ನಂದು ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ ಅಂತ ಯಾರಿಗೂ ಊಹಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ. ಯಾಕೆಂದರೆ ಈತನ ಮೇಲೆ ನಾವು 12 ಜನರು ಸೇರಿ ಡಿಸ್ಕ್ವಾಲಿಫಿಕೇಶನ್ಗೆ ಬರ್ತಿದ್ವಿ 2024ರಲ್ಲಿ. ಇವನ ಬಗ್ಗೆ ಕಂಪ್ಲೇಂಟ್ಗಳು ಬಂದಿದ್ವು. ಅವ್ರ 50,000 ಈಸ್ಕೊಂಡ್ಬಿಟ್ಟಿದ್ದಾನೆ. 20 ಲಕ್ಷ ಲೆಟ್ರ್ ಇದೆ, ಅಧಿಕೃತವಾಗಿ ಬೋರ್ಡ್ಗೆ ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಮೇಲೆ ನಾವು ಇವನ್ನ ಡಿಸ್ಕ್ವಾಲಿಫಿಕೇಶನ್ಗೆ ಹಾಕೊಂಡಿದ್ದೀವಿ. 12 ಜನ ಡೈರೆಕ್ಟರ್ಗಳು ಕೂಡ ಒಬ್ಬರಲ್ಲ. ಆಮೇಲೆ ನಿನ್ನೆ ಮಾಡ್ತಿರೋದಲ್ಲ, ಇವನು ನನ್ನ ಮೇಲೆ ಅಲಿಗೇಷನ್ ಮಾಡ್ದ ಅಂದ್ಬಿಟ್ಟು ಇವತ್ತು ಮಾಡಿರೋದಲ್ಲ. 24ರಲ್ಲೇ ನಾವು ಅದನ್ನು ಹಾಕೊಂಡಿದ್ದೀವಿ. 1.5 ವರ್ಷದಿಂದನೇ. 1.5 ವರ್ಷ ಹಿಂದೆನೇ ಸರ್ಕಾರ ಇದೆಯಲ್ಲ ಅವ್ರದ್ದೇ, ಅದೇ ನಡೀತಾ ಇರೋದು. ಈಗ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆಯಲ್ಲ, ನೀವೇ ಸುಮಾರು ಜನ ಫಾಲೋ ಅಪ್ ಮಾಡ್ತಿರ್ತೀರಾ ಸರ್ಕಾರ ಹೆಂಗೆ ಮಾಡ್ತಿದೆ ಅಂತ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅನ್ನೋದು ಸಹಕಾರ ತತ್ವದಲ್ಲಿ ನಡೀಬೇಕು. ಆದರೆ ಸರ್ಕಾರದ ನೇರ ಹಸ್ತಕ್ಷೇಪದಿಂದ ಸಹಕಾರಿಗಳು ನಿಜವಾದ ಸಹಕಾರಿಗಳಿಗೆ ಉಸಿರು ಕಟ್ಟೋ ವಾತಾವರಣ ಆಗಿದೆ. ಖಂಡಿತ ಅದು ಉಸಿರು ಕಟ್ಟೋ ವಾತಾವರಣ ಅಲ್ಲ, ಅದು ಕಲುಷಿತವಾಗಿಬಿಟ್ಟಿದೆ, ಹಾಳಾಗ್ಬಿಡ್ತಾ ಇದೆ. ಸಹಕಾರ ಕ್ಷೇತ್ರ ಹುಟ್ಟಾಕಿದ್ದು ಜಾತ್ಯತೀತವಾಗಿ ಪಕ್ಷಾತೀತವಾಗಿರಲಿ ಅಂತೇಳಿ. ಇವತ್ತೇನಾಗಿದೆ, ಅದು ಪೊಲಿಟಿಸೈಸ್ ಆಗಿ ಯಾರೋ ಒಂದು ಮನೆತನಕ್ಕೋ ಇಲ್ಲ ಯಾರ್ದೋ ಒಂದು ರಾಜಕೀಯ ಇದಕ್ಕೋ ಕುತಂತ್ರಕ್ಕೋ ಎಲ್ಲರೂ ಬಲಿಯಾಗ್ತಾ ಇದ್ದಾರೆ. ರಾಜಕೀಯ ಯಾವತ್ತೂ ಎಂಟ್ರಾಗಬಾರ್ದು ಸಹಕಾರ ಕ್ಷೇತ್ರಕ್ಕೆ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ರಾಜಕೀಯ ಎಂಟ್ರಾಗಬಾರ್ದು. ಈಗ ರಾಜಕೀಯ ಎಂಟ್ರಾಗಿಲ್ಲ ಅಂತಂತಂದರೆ ನಿಮಗೂ ಚೆನ್ನಾಗಿ ಗೊತ್ತಿದೆ, ಕ್ಯಾಲೆಂಡರ್ ಮೂಮೆಂಟ್ಸ್ ಅನೌನ್ಸ್ ಆದಮೇಲೆ ಹಿಂದಿನ ದಿವಸ ಯಾರು ಪೋಸ್ಟ್ಪೋನ್ ಮಾಡ್ತಾರಾ? ಅಂದ್ರೆ ನೀವು ಗೆದ್ಬಿಡ್ತೀರಿ ಭಯನ ಅವ್ರಿಗೆ. ಆ ಭಯದಿಂದನೇ ನಿಮ್ಮ ಟೀಮು ಗೆದ್ಬಿಡ್ತೀರಿ ಅಂತ ಭಯ ಇದೆ. ನಿಮ್ದೊಂದೇ ಬ್ಯಾಂಕ್ ಅಲ್ಲ, ಮೈಸೂರಲ್ಲಿ ಸಾಕಷ್ಟು ಬ್ಯಾಂಕ್ಗಳದ್ದು ಇದೇ ಕತೆ. ಈಗ ಇವ್ರು ಅಲಿಗೇಷನ್ ಇವತ್ತು ಮಾಡ್ತಾ ಇದ್ರಲ್ವಾ, ಇವ್ರು ಯಾಕೆ 6 ತಿಂಗಳಿಂದ ಇಲ್ಲ 1 ವರ್ಷದಿಂದ ಅಲಿಗೇಷನ್ ಮಾಡಿಲ್ಲ? ಈ ಲೋನ್ ಆಗಿರೋದು ಕೂಡ 7 months ಆಗಿದೆ ಲೋನ್ ಆಗಿರೋದು. ಅವ್ರು ವಿರೋಧ ವ್ಯಕ್ತಪಡಿಸೋದಾಗಿದ್ದರೆ ನಮ್ಮ ಇದರಲ್ಲೇ ಬಂದು ಬೋರ್ಡಲ್ಲೇ ವಿರೋಧ ವ್ಯಕ್ತಪಡಿಸ್ಬೋದಾಗಿತ್ತು, ಇಲ್ಲ ರೆಸೊಲ್ಯೂಷನ್ ಕಪ್ಲೇ ವಿರೋಧ ಅಂತಾರು ಬರ್ಸ್ಬೋದಾಗಿತ್ತು. ಅದನ್ನೇನೂ ಮಾಡೋದಿಲ್ಲ. ಸುಮ್ಮನೆ ಅವನೇ ಕೈಯಲ್ಲಿ ಬರ್ಕೊಂಡು ಬರೋದು, ಇವ್ರ ಹೆಸರು ಲೋನ್ ಇದೆ ಅನ್ನೋದು, ಇವ್ರ ಹೆಸರು ಇವನೇನಂತಂದರೆ ಅಲ್ಲಿ ಬರೋದು ಯಾವುದೇ ಲೋನ್ ಆಗಿದೆ ಬರ್ಕೊಳ್ಳೋದು, ಅವ್ರಿಗೆಲ್ಲ ಫೋನ್ ಮಾಡೋಂಥದ್ದು, ಇಲ್ಲ ಅಂತಂದರೆ ಸೆಕ್ರೆಟ್ರಿಗೆ ಹೋಗಿ ಧಮಕಿ ಹಾಕೋಂಥದ್ದು. ನೀನು ನನಗೆ ಇದು ಕೊಟ್ಟಿಲ್ಲ ಅಂತಂದರೆ ನಾನು ಇದಕ್ಕೆ ಹೋಗ್ತೀನಿ, ಮೀಡಿಯಾಗೆ ಹೋಗ್ತೀನಿ, ನಾನು DR ಆಫೀಸಿಗೆ ಬರೀತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ. ನೀವು ನಮ್ಮ ಮೂಗರ್ಜಿ ಅಶೋಕ ಏನು ಇವನಿಗೆ ಇದೇ ಕೆಲಸ, ಇದೊಂದೆಲ್ಲ. ಈಗ ಒಂದು 2-3 ವರ್ಷದಿಂದ ಡಾಲ್ಫಿನ್ ಮಾಲೀಕ ಬಾಯಿಗೆ ಒಂದಂಗೆ ಬೈದಿದ್ದ. ಆಡಿಯೋ ಕ್ಲಿಪ್ಪಿಂಗ್ ಸಿಕ್ಕರೆ ಹೇಳ್ತೀನಿ, ನಿಮ್ಗೆ ಕಳಿಸ್ತೀನಿ. ಬಾಯಿಗೆ ಬಂದಂಗೆ ಇವನಿಗೆ ಬೈದಿದ್ದು ಇದೇ ಕುಳ್ಳ ಅಶೋಕನ್ಗೇನೆ. ಆದಾಯದ ಮೇಲೆ ಇದೆ ರೋಲ್ ಕಾಲು. ನಮ್ಗಾರು ಒಂದು ವೃತ್ತಿ ಅನ್ನೋದಿದೆ, ಇವಂದು ಯಾವ್ದು ವೃತ್ತಿ ಕೇಳಿ?
ಅಕ್ಕಿ ಮರ್ತಾನೆ. ಏನು ಅಕ್ಕಿ ಮಾರ್ತಾನೆ? ಯಾಕಿ ಅಕ್ಕಿ ಎಲ್ಲ ಅಕ್ಕಿ ಅಕ್ಕಿ ಅಕ್ಕಿನ ನೀವೇನು ಅನ್ಕೊಂಡ್ರಿ? ಈಗ ಗೊತ್ತಾಗ್ಲಿಲ್ಲ ನನಗೂ. ಇಲ್ಲ ರೈಸ್. ಅದೇ ಅವನು ವೃತ್ತಿ ಏನು ಕೇಳಿ ಫಸ್ಟ್. ಅವ್ನ ವೃತ್ತಿ ಏನು ಗೊತ್ತಾಗ್ತದೆ. ಅವ್ನ ವೃತ್ತಿ ಏನೂ ಇಲ್ಲ. ಅವ್ನ ವೃತ್ತಿ ಏನಂದರೆ ಅಲ್ಲಿ ಸರ್ಕಲಲ್ಲಿ ನಿಂತಿರ್ತಾನೆ, ಮರಿಮಲಪ್ಪ ಸರ್ಕಲಲ್ಲಿ. 4 ಜನಕ್ಕೆ ಕೇಳಿದ್ರೆ ಹೇಳ್ತಾರೆ ಅವ್ನ ಸರ್ಕಲ್ ಏನು ಅಂತ. ಏನು ಮಾಡ್ತಾನೆ, ಎಷ್ಟು ಜನಕ್ಕೆ ಸೀಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಪಂಗ್ನಾಮ ಹಾಕಿದ್ದಾನೆ. ಸುಮಾರಿದ್ದಾವೆ ಅವನು. ಒಂದ ಎರಡ. ನೀವು ಮೈಸೂರಲ್ಲಿ ವಿಚಾರಿಸ್ಕೊಂಡು ಬಂತಂತಂದರೆ ಅದಕ್ಕೆ ನಾನು ಹೇಳಿದ್ದು, ಇವನು ಮೈಸೂರಲ್ಲಿ ಏನೇ ಮಾತಾಡಿದ್ರು ಕೂಡ ಅಶೋಕ್ ಅವ್ರು ಯಾರು ಗನ್ನೆ ಮಾಡಿದ್ರೆ ಸಂಪರ್ಕಿಸಿದಂತ ನಂಬರ್ ಹಾಕ್ಬಿಟ್ರೆ ಹೆಂಗೆ ಸರ್? ಸಂಪರ್ಕ ಸುಮಾರು ಬರ್ತವೆ ಫೋನ್ ಕಾಲ್ಸ್. ನೀವು ಯೋಚನೆ ಮಾಡಂಗಿಲ್ಲ. ಸುಮಾರು ಜನ ಲೈನಲ್ಲಿ ನಿಂತಿರ್ತಾರೆ ಅನ್ಯಾಯಕ್ಕೊಳಗಾದವರು. ಸುಮಾರು ಜನಕ್ಕೆ ಕಾಸು ಕೊಡಬೇಕು. ಅದನ್ನ ಇವನು ನಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ. ನಾವ್ ಹೆಂಗೆ ಸಂಪಾದನೆ ಮಾಡಿದ್ವಿ, ನಮ್ದೇ ಆದ ಒಂದು ವೃತ್ತಿ ಜೀವನ ಮಾಡ್ಕೊಂಡಿದ್ದೀವಿ. ಏನು ಎಚ್ಚರಿಕೆ ಕೊಡ್ತೀರಿ ಸ್ವರೂಪ್ ಅವ್ರಿಗೆ? ನಾನು ವೈಯಕ್ತಿಕವಾಗಿ ಯಾರಿಗೂ ಹೋಗ್ತಿಲ್ಲ. ಏನಿದೆ ಸಿದ್ಧಾಂತಗಳನ್ನ ಇಟ್ಕೊಂಡು, ಇಲ್ಲ ನೀವು ಪಾಲಿಟಿಸೈಸ್ ಮಾಡ್ತೀರಾ, ಪಾಲಿಟಿಸೈಸ್ ಮಾಡ್ಕೊಂಡು ಬನ್ನಿ. ನೀವು ವೈಯಕ್ತಿಕವಾಗಿ ಬರ್ತೀನಿ ಅಂತಂತಂದರೆ ನಾನು ಸುಮ್ಮನೆ ಕೂರೋದಿಲ್ಲ. ನಾನು ಹೋರಾಟಗಳನ್ನೂ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಾನೇನು ಅಂತಲೂ ಜನಗಳಿಗೆ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂತಂದರೆ ಇಷ್ಟು ದಿವಸ ನಾನು ಏನೋ ಬ್ಯಾಂಕ್ ಹೆಸರು ಹಾಳಾಗುತ್ತೆ, ಬ್ಯಾಂಕ್ ಹೆಸರು ಹಾಳಾಗೋದು ಬೇಡ ಉದ್ದೇಶದಿಂದ ಇದೊಂದು 25 ದಿವಸದಿಂದ ನಡೀತಾ ಇದೆ ರಾಘವೇಂದ್ರ ಅವರೇ. ಇದು ನೆನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ. 25 ದಿವಸನೂ ಇವನು FIR ಮಾಡ್ಸೋಕ್ಕೆ ಅಂತ ಹೋಗಿ FIR ಮಾಡೋಕ್ಕಾಗದೆ ಯಾವುದೇ ಗ್ರೌಂಡ್ಸ್ ಮೇಲೆ ಇಲ್ಲದೆ ನೆನ್ನೆ ಮಾಡಿರುವಂಥದ್ದು ಇದು. ಪೊಲೀಸ್ ಸ್ಟೇಷನ್ ನಿಮಗೆ ಲಿಮಿಟ್ ಇಲ್ಲ ಪೊಲೀಸ್ ಸ್ಟೇಷನ್? ನನ್ನ ಲಿಮಿಟ್ಗೂ ಇಲ್ಲ. ಆಮೇಲೆ ನಾನು ಎಲ್ಲರಿಗೂ ರೀಚಬಲ್ ಆಗಿದ್ದೀನಿ. ನಾನು ಎಲ್ಲೂ ಹೋಗಿಲ್ಲ, ಬ್ಯಾಂಕಲ್ಲೇ ಇದ್ದೆ. ಈಗ ಬ್ಯಾಂಕು ಈಗ FIR ಆಗಿರೋ ಸ್ಟೇಷನ್ಗೆ ನಾಟ್ ರೀಚಬಲ್ ಅಂದೆ. ಈ FIR ಆಗಿರೋದಕ್ಕೆಲ್ಲ ಹಳೆ FIR ಆಗಿದ್ದು ಲಷ್ಕರ್ ಸ್ಟೇಷನ್. ಈ FIR ಆಗಿರೋ ಲಷ್ಕರ್ಲೇ ಆಗಿದೆ. ಹಳೆ FIR ಮಾಡಿಸಿಲ್ಲ, ದೇವರಾಜ ಅಲ್ಲಿ ಮಾಡಿಸಿದ್ರು. ಇವ್ರು ಇದೇ ಕೆಲಸ. ಎಲ್ಲಿ ಅವ್ರ ಕಡೆಯವ್ರು ಯಾರು ಇದ್ದರೆ ಅವ್ರ ಜೊತೆಗೆ ಇದ್ದಾಗ ಇನ್ಫ್ಲೂಯೆನ್ಸ್ ಬಳಸಿ ನನ್ನ ಮೇಲೆ FIR ಮಾಡಿಸೋಂಥದ್ದು. ಅದು ಪ್ರೂವ್ ಮಾಡಬೇಕಲ್ವ ಇವರು. ಯಾವ್ದಾರ ಒಂದು ಅಥೆಂಟಿಕೇಟೆಡ್. ಈಗ ಆಯಿತು, ದೇವರಾಜದಲ್ಲಿ ಇವ್ರು ಮಾಡಿದ್ರು. 20,000 ರೂಪಾಯಿ ಸಂಬಳ ತಗೋತಿದ್ರು. ಇವತ್ತು 3 ಕಾರ್ ಇದೆ ಅಂತ ಆರೋಪ ಮಾಡ್ತಾರೆ. ಯಾವಾಗ 20,000 ತಗೊಳ್ತಾ ಇದ್ದು? ನಾನಾರು ದುಡ್ದಾರು ಸಂಬಳ ತಗೋತಿದ್ದೆ. ಇವನು ದುಡಿದೆ ಏನು ಮಾಡ್ತಾ ಇದ್ದಾನೆ ಕೇಳಿ, ಪ್ರಶ್ನೆ ಮಾಡಿ ನೀವು ಅವನಿಗೆ. ಇವನು ಹೆಂಗಿದ್ದ, ಹೆಂಗಾದ, ಏನು ಮಾಡ್ತಾನೆ, ಇವನು ವೃತ್ತಿ ಏನು? ಅದನ್ನ ಬಿಡಿ, ಅದು ಜನಗಳಿಗೆ ಕೇಳಿ, ನಾನು ಹೇಳೋದು ಬಿಡಿ. ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತೀನಿ. ಅವ್ನು ವೃತ್ತಿ ಏನು, ಏನೇನು ಮಾಡ್ಕೊಂಡು ಬಂದ, ಏನೇನಿದೆ ಎಲ್ಲನೂ ಬಿಚ್ಚಿಡ್ತೀನಿ. ಹಿಂಗೆ ಆದರೆ ಖಂಡಿತ ಬಿಚ್ಚಿಡ್ತೀನಿ. ತಾಳ್ಮೆ ಟೆಸ್ಟ್ ಮಾಡಬಾರ್ದು ಅಷ್ಟೇ. ನಾನಾದರೂ ಇನ್ನೊಬ್ರ ಹತ್ರ ಅಸಿಸ್ಟೆಂಟಾಗಾರು ಕೆಲಸ ಮಾಡಿದೆ. ಅವರೇನೆ ನನಗೆ ಗೌರವ ಕೊಟ್ಟು ಅದೇ ಪತ್ರಿಕೆ ನನಗೆ ಕೊಟ್ಟಿದ್ದಾರೆ ಹೊರತು ನಾವೆಲ್ಲೋ ಅವ್ರ ಮನೆಯಿಂದ ಓಡೋಗಿ ಬಂದವರು ನಾವಲ್ಲ. ನಮ್ಮನ್ನ ಯಾರು ಹೇಳ್ಬೇಕದು? ವಾಸವ್ರನ್ನ ಹೋಗಿ ಕೇಳಬೇಕು. ಫ್ರೀ ಆಗಿದೆ ಕೇಳ್ಕೊಂಡು ಬರೋಕೆ ಹೇಳಿ. ಸೊ ಇವನೇ ಹೋಗ್ಬೇಕಷ್ಟೇ. ಈಗ ಅವರಂತೂ ಎಲ್ಲೂ ಏನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ನಿಮಗೂ ಚೆನ್ನಾಗಿ ಗೊತ್ತಿತ್ತು. ಈಗ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಅವ್ರ ಮಕ್ಕಳು ಒಡನಾಟ ಚೆನ್ನಾಗಿರೋದಕ್ಕಾಗಿ ನನಗೆ ಪತ್ರಿಕೆ ಸಿಕ್ಕಿರೋದು. ಅಲ್ಲ ಸರ್, ಈಗ ಇಷ್ಟೊಂದು ತೆರೋ ಈ ಕಡೆ ಪರ್ಸ್ನಲಿ ಅಟ್ಯಾಕ್ ಮಾಡ್ತಿದ್ದಾರೆ, ಈ ಕಡೆ ಬ್ಯಾಂಕ್ ಲೋನ್ ವಿಚಾರಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ. ಅಶೋಕ್ ಅವ್ರ ಹಿಂದೆ ಯಾವ್ದಾದ್ರು ಕಾರಣದ ಕೈ ವರ್ಕ್ ಮಾಡ್ತಿದೆಯಾ ಸ್ವರೂಪ್ ಅವ್ರನ್ನ ಸಹಕಾರಿ ಕ್ಷೇತ್ರದಿಂದ ಅಥವಾ ರಾಜಕೀಯವಾಗಿ ಮುಗಿಸ್ಬೇಕಂತ? ಅವ್ರು ರಾಜಕೀಯವಾಗಿ ಮುಗಿಸೋಕ್ಕಂತೂ ಸಾಧ್ಯ ಇಲ್ಲ. ಅದು ಟ್ರೈ ಮಾಡ್ತಾರೆ. ಸುಮಾರು ಜನಕ್ಕೆ ಹಿಂಗೆ ನಡೆದಿದೆ. ಆವಾಗಲೇ ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ಅವನಿಗೆ ಇನ್ಮೇಲೆ ಅವನಿಗೆ ಶಕ್ತಿ ಕೊಡಲಿ ನನ್ನಿಂದ ಬಚಾವಾಗೋದಕ್ಕೆ ಅಲ್ವಾ. ಈಗ ಅವನು ಸುಳ್ಳಿನಲ್ಲಿ ಪ್ರಪಂಚ ಕಟ್ಟಿದ್ದಾನೆ, ಕೋಟೆ ಕಟ್ಟಿದ್ದಾನೆ. ನಾವು ನಿಜ ಹೇಳ್ಕೊಂಡು ಹೋಗ್ತೀವಿ ಜನಗಳಿಗೆ. ಇನ್ನು ಸತ್ಯ ಏನಿದೆ ಅದನ್ನ ತೆರವು ಮಾಡ್ತೀವಿ. ಸತ್ಯ ಏನಿದೆ ಜನಗಳಿಗೆ ಹೇಳ್ತೀವಿ. ಇವನು ಚರ್ಚೆಗೆ ಬರಬೇಕು. ಇಲ್ಲ ಇವನು ಏನು ಓಪನ್ ಡಿಬೇಟ್ ಇಡ್ಬೋದಾ? ಇಬ್ರು 100% ವಿತ್ ಡಾಕ್ಯುಮೆಂಟ್. ಫಾಲ್ಸ್ ಅಲಿಗೇಷನ್ ಇಲ್ಲ, ಯಾರಿಗೂ ಫಾಲ್ಸ್ ಅಲಿಗೇಷನ್ ಇಲ್ಲ. ವಿತ್ ಡಾಕ್ಯುಮೆಂಟ್ಸ್ ಬರಬೇಕು. ನೀನು ಹೇಳ್ಬೇಕು, ಇದು ಸ್ವರೂಪ ನನ್ನ ಸಿಗ್ನೇಚರ್ ಮಾಡೋದಂತ ಹೇಳ್ಬೇಕು. ಅದಕ್ಕೆ ಒಂದು ಡಾಕ್ಯುಮೆಂಟ್ ತಗೋಬರ್ಬೇಕು. ನೀವು ಇಬ್ರು ಕೂಡ ಚರ್ಚೆ ಮಾಡುವಾಗ ಸೈನಿಂಗ್ ಅಥಾರಿಟಿ ನಿಮಗೂ ಇಲ್ಲ, ಅಶೋಕ್ ಅವ್ರಿಗೂ ಇಲ್ಲ. ಸೈನಿಂಗ್ ಅಥಾರಿಟಿ ಇರೋದು ಸೆಕ್ರೆಟರಿನೂ ಬರ್ತಾರಾ ಡಿಬೇಟ್ಗೆ? 100% ಸೆಕ್ರೆಟರಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಯಾರು ಬರೋದಿಲ್ಲ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀವಿ. ಇವನು ವಿರುದ್ಧವಾಗಿ ಒಂದು 100% ಬರ್ತಾರೆ ಸರ್. ಎಲ್ಲರಿಗೂ ಇವನು ಬುದ್ಧಿ ಗೊತ್ತಿದೆ ಸರ್. ನಮ್ಮ ನಿರ್ದೇಶಕರಿಗೆ ಅಂತಲ್ಲ ಸರ್, ಕಾಮನ್ ಮ್ಯಾನ್ಗೂ ಇವನು ಏನು ಅಂತ ಗೊತ್ತಿದೆ. ಠೇವಣಿದಾರಂಗೂ ಇವನು ಏನು ಅಂತ ಗೊತ್ತಿದೆ. ಇವನು ಏನು ಅಂತ ಇಡೀ ಮೈಸೂರು ಜನಕ್ಕೆ ಗೊತ್ತಿದೆ. ಇವನು ಸರ್ಕಾರದವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂತಂದ್ರೆ ಇವನು ಯಾರೂ ಅಲ್ಲ. ಅಲ್ಲ, ಯಾಕಂದ್ರೆ ಯಾವುದೋ ಕಾರಣಕ್ಕೆ ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಬಿಟ್ರು, ಕನ್ನಡ ಪ್ರಶಸ್ತಿನ. ಅದು ಎಲ್ಲಿ ಕನ್ನಡ ಹೋರಾಟ ಮಾಡಿದ್ರು ನಮಗೂ ಗೊತ್ತಿಲ್ಲ. ಬಟ್ ಪ್ರಶಸ್ತಿ ಕೊಟ್ಟು ವಾಪಸ್ ತಗೊಳ್ಳೋದಿದೆಯಲ್ಲ, ಅದು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಆದ ಮುಖಭಂಗ ಅಂತ. ಸರ್ಕಾರಕ್ಕೆ ಆಗೋದು ಮುಜುಗರ ಅಲ್ವಾ? ಇವನ್ ಸರ್ಕಾರನೇ ಐತಲ್ಲ, ಯಾಕೆ ಕಿತ್ಕೊಬಿಟ್ರು? ಇವನ್ ಸರ್ಕಾರದಲ್ಲೇ ಕೊಟ್ಟಿದ್ರು. ಇವನ್ ಸರ್ಕಾರದವ್ರು ವಾಪಸ್ ಕಿತ್ಕೊಂಡವ್ರೆ. ಇವನು ಅಷ್ಟು ಒಳ್ಳೆ ವ್ಯಕ್ತಿ ಅಂತ ಸರ್ಕಾರನೇ ಸರ್ಟಿಫಿಕೇಟ್ ಕೊಟ್ಟೈತೆ ಅವನಿಗೆ. ಪ್ರಶಸ್ತಿ ಕಿತ್ಕೊಬಿಟ್ಟು ಸರ್ಕಾರನೇ ಅವನಿಗೆ ಒಳ್ಳೆ ವ್ಯಕ್ತಿ ಅಂತ ಪ್ರಶಸ್ತಿ ಕೊಟ್ಟಿರೋದು. ಇಷ್ಟೆಲ್ಲ ಆದ್ರೂ ಇವರ ಪತ್ರಕ್ಕೆ ಒಬ್ಬ MLA ಅಥವಾ ಒಂದು ವ್ಯವಸ್ಥೆ ಇಷ್ಟೊಂದು ಮನ್ನಣೆ ಕೊಡ್ತದೆ ಅಂದರೆ ತುಂಬ ಡೆಮಾಕ್ರಟಿ ಒಳಗಡೆ ತುಂಬ ಅಸಹ್ಯ ಅಂತ ಅನ್ಸುತ್ತೆ. ಇದು ಬೇಸರದ ಸಂಗತಿ. ಯಾರ್ದಾರಾಗಲಿ ಏನಾರಾಗಲಿ. ಈಗ ನನ್ನ ಮೇಲೆ ಆಗ್ತಾ ಇದೆ ಅಂತ ನನಗೇನು ಬೇಸರ ಇಲ್ಲ.
ನೀವು ಯಾವುದೇ ಪತ್ರಿಕೋದ್ಯಮ ಆಗ್ಬೋದು ಇಲ್ಲ ಇನ್ನೊಂದು ಸಂಸ್ಥೆಗಳಾಗ್ಬೋದು ಯಾವ್ದಾರ ಮನುಷ್ಯನ ವಿರುದ್ಧ ಮಾಡಬೇಕಾದ್ರೆ ಒಂದು ಆಧಾರ ಇಟ್ಕೊಳ್ಳಿ, ಒಂದು ಆಧಾರ ಇರಬೇಕು. ಯಾವನೋ ಹೇಳ್ತಾನೆ ಅಂತ ಅಂದ್ಬಿಟ್ಟು ಟೆಲಿಕಾಸ್ಟ್ ಮಾಡೋದಾಗಲಿ ಇಲ್ಲ ಅವ್ನು ಹೇಳ್ತಾನೆ ಅಂತ ಅಂದ್ಬಿಟ್ಟು ನಾನು ಮಾತಾಡೋದಾಗಲಿ ಆಗಬಾರ್ದು. ನಂದು ಒಂದು ಸಂಸ್ಥೆ ಇದೆ, ಬೇಸ್ಲೆಸ್ ಅಲಿಗೇಷನ್ ಮಾಡಬಾರ್ದು. ಏನಾರು ಅಲಿಗೇಷನ್ ಮಾಡೋದಾದರೆ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಈಗ ಸ್ವರೂಪ ಸಿಗ್ನೇಚರ್ ಮಾಡ್ತಾನೆ, ಎಲ್ಲಿ ಸಿಗ್ನೇಚರ್ ಮಾಡ್ತೀನಿ ನಾನು? ಇಲ್ಲ, ಆಯಿತು, ಮೋಸ ಆಗಿದೆ. ಯಾರು ಮೋಸ ಆಗಿದೆ? ಯಾರು ಪ್ರಶ್ನೆ ಮಾಡಬೇಕಿತ್ತು? ಮೋಸ ಆಗಿರೋರು ಪ್ರಶ್ನೆ ಮಾಡಬೇಕಿತ್ತು. ಓಕೆ, ನಾನು ಕೊನೆಯದಾಗಿ ಕೇಳ್ತೀನಿ ಸ್ವರೂಪ್ ಅವರೇ, ಈಗ ನೀವು ಅಧ್ಯಕ್ಷರು, ನಿಮಗೆ ಸೈನಿಂಗ್ ಅಥಾರಿಟಿ ಇಲ್ಲ, ಬಟ್ ನೀವು ಲೋನನ್ನು ಅಪ್ರೂವ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೆ ಸಾಕಷ್ಟು ಲಕ್ಷಾಂತರ ಹಣ ಟ್ರಾನ್ಸ್ಫರ್ ಆಗಿದೆ, ಅಲ್ಲಿ ಇಂಪ್ಲೂಯೆನ್ಸ್ ಆಗಿದೆ ಅಂತ ಹೇಳಿ. ಅದೊಂದೇ ಒಂದು ಕೊಡಕ್ಕೆ ಹೇಳಿ, ಯಾರು ಟ್ರಾನ್ಸ್ಫರ್ ಆಗಿದೆ ಡೀಟೇಲ್ಸ್ ಕೊಡಬೇಕಲ್ವ? ಯಾರು ಲೋನ್ ಅಪ್ರೂವ್ ಮಾಡಿಸ್ತೀರಾ ನಿಮ್ಮ ಹೌದು ಹೌದು, ಅವರು ಬೇರೆ ರೂಪದಲ್ಲಿ ನಿಮ್ಮ ಅಕೌಂಟ್ ದುಡ್ಡು ಬರ್ತಾ ಇದೆ. ಎಲ್ಲಿ ಹೇಳಿ, ಒಂದೇ ಒಂದು ಕೊಡಿ. ಯಾರು ಬೇರೆಯವ್ರ ಸ್ನೇಹಿತರದ್ದು ಒಂದು ಅಕೌಂಟ್ ನಂಬರ್ ಇರಬೇಕಲ್ವಾ, ಅವ್ರಿಗೊಂದು ಹೆಸರು ಇರಬೇಕಲ್ವಾ, ಕೊಡಿ. ಯಾವುದೇ ಥರದ ಎಂಕ್ವೈರಿಗೆ ನೀವು ರೆಡಿ ಇದ್ದೀರಾ? 100% ರೆಡಿ ಇದ್ದೀನಿ, 100%. ಈಗ ಅದನ್ನೇ FIR ಮಾಡಿಸಿರೋದಲ್ವ, ಅದಕ್ಕೆ ರೆಡಿ ಇದ್ದೀನಿ. ಮಾಡಿಸಿ ಇನ್ನೊಂದು ಎನಿ ಟೈಮ್ 24/7 ರಾಘವೇಂದ್ರ ಫೋನ್ ಮಾಡಿದ್ರೆ 24/7 ಗುಡ್ ನ್ಯೂಸಲ್ಲಿ ಇರ್ತೀನಿ. ತನಿಖೆ ಮಾಡಕ್ಕೆ ರೆಡಿ ಇದ್ರೆ ಸರ್ಕಾರಿ ಅಧಿಕಾರಿಗಳು ತನಿಖೆ ಮಾಡಿದ್ರೆ ನೀವು ರೆಡಿ ಇದ್ದೀರಾ ಅಂತ? 100% ರೆಡಿ ಇದ್ದೀನಿ ಅಂತ ಹೇಳ್ತಾ ಇನ್ನಲ್ವಾ? 100% ಅಲ್ಲ, 200% ರೆಡಿ ಇದ್ದೀನಿ. ತನಿಖೆ ಆದ್ರೇನೆ ಲಾಜಿಕಲಿ ಎಂಡ್ ಬರೋದು. ತನಿಖೆ ಆದ್ರೇನೆ ಈ 420 ಯಾರು ಅಂತ ಗೊತ್ತಾಗೋದು. ಈ ತನಿಖೆ ಆದ್ರೇನೆ ಈ ಫೋರ್ಜರಿ ಅಶೋಕ ಯಾರು ಅಂತ ಗೊತ್ತಾಗೋದು. ನನಗೆಲ್ಲೂ ಕನ್ವಿಕ್ಷನ್ ಆಗಿಲ್ಲ. ಹಿಟ್ ಆ್ಯಂಡ್ ರನ್ ಕೇಸ್ಗಳು ನನ್ನ ಮೇಲೆ ಇರೋದೆಲ್ಲ ಇವತ್ತವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ಇವರು ಏನು ಇದನ್ನು ಮಾಡ್ತಾ ಇದ್ದಾರೆ, ಇವರೆಲ್ಲೂ ಏನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ಯುವಕ, ಒಬ್ಬ ಪತ್ರಿಕೆ ಸಂಪಾದಕ, ಸಹಕಾರಿ ಕ್ಷೇತ್ರದಲ್ಲಿ, ಪತ್ರಿಕಾ ಕ್ಷೇತ್ರದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಜೊತೆ ನೀವು ಸಾಕಷ್ಟು ಪಳಗಿದ್ದೀರಾ. ಇದೆಲ್ಲನೂ ನೋಡಿದಾಗ ವ್ಯವಸ್ಥೆ ಏನಾದರೂ ಒಂದು ಯುವಕ ಒಂದು ಡಿಫ್ರೆಂಟಾಗಿ ಮಾಡ್ತಿದ್ದಾನೆ, ಬೇರೆಯವ್ರಿಗಿಂತ ಬೇಗ ಒಂದಷ್ಟು ಅಪ್ಪರ್ ಹ್ಯಾಂಡ್ ಹೋದ ಅಂದಾಗ ಈ ಥರದ ಟೀಕೆಗಳನ್ನ ಅನುಭವಿಸ್ಲೇಬೇಕಾ ಅಂತ? 100% ಅನುಭವಿಸ್ಬೇಕು. ಇದು ಪಕ್ವ ಮಾಡುತ್ತೆ, ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ನಾವೇನು ಕುಗ್ಗೋದಿಲ್ಲ ಇದಕ್ಕೆ. ಈಗ ನೀವುಗಳೇನು ನೋಡ್ಬೇಕಂತಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ಗುರುತಿಸ್ಬೇಕು. ಏನಾಗಿದೆ, ಇವಾಗ ಅವನು ಬ್ಯಾಂಕು ದಿವಾಳಿ ಆಗಿದೆ ಅಂತ ಹೇಳ್ತಾನೆ, ಯಾವುದೋ ಒಂದು ಕುತ್ಕೊಂಡು. ಬ್ಯಾಂಕ್ 3 ವರ್ಷ ಲಾಭ ಮಾಡಿದೆ, ನಿಮಗೆ ಅಧಿಕೃತವಾಗಿ ಏನು ಡಾಕ್ಯುಮೆಂಟ್ ಇದೆ, ಆಡಿಟ್ ರಿಪೋರ್ಟ್ ಇದೆ. ನಾನು ಏನು ಸುಮ್ಮನೆ ಹೇಳ್ತಿಲ್ಲ. ಸುಮ್ಮನೆ ಏಕಾಏಕಿ ಸ್ವರೂಪನ ಮೇಲೆ ಹೇಳೋದು ಇಲ್ಲ ಇನ್ನೊಬ್ಬನ ಮೇಲೆ ಹೇಳೋದು, ಇದನ್ನು ನಿರಾಧಾರವಾಗಿ ಮಾಡಬಾರ್ದು. ಆಮೇಲೆ ನೋಡಿ, ನಾವು ಮಾಡೋ ಒಳ್ಳೇದು ನಮಗೆ ಬೆಳೆಸುತ್ತೆ, ನಾವು ಮಾಡೋದು ಕೆಟ್ಟದ್ದು ನಮಗೆ ಕೆಳಗಿಳಿಸಿ ಹೇಳುತ್ತೆ. ಎಲ್ಲಿದ್ದಾನೆ ಇವತ್ತು? ಏನಾಗಿದ್ದಾನೆ ಇವನು? ನನಗಿಂತ ಅಷ್ಟು ವರ್ಷ ಸೀನಿಯರ್ ಇದ್ದಾನಲ್ವ, ರಾಜಕಾರಣ ಮಾಡ್ಕೊಂಡು ಬಂದಿನಲ್ವಾ. ಏನಿವನು ಯೋಕ್ತಿ? ಏನಿವನು? ಏನು ಸೇವೆ ದಳ? ಆ ಸೇವೆ ದಳದಲ್ಲಿ ಇರೋದಕ್ಕೆ ಇವನ್ನ ಪ್ರಶಸ್ತಿನ ವಾಪಸ್ ಕಿತ್ಕೊಂಡಿದ್ದು. ಸೇವೆ ದಳದಲ್ಲಿ ಇರೋದಕ್ಕೇನೆ ಇನ್ನೂ ಇವ್ರ ಮೇಲೆ ಯಾವುದೇ ಥರ ಕೇಸ್ಗಳು ಇನ್ನೂ ಇದಾಗಿಲ್ಲ. ಯಾವ್ದಾರ ಕನ್ವಿಕ್ಷನ್ ಆಗಿರೋನ ಅಧ್ಯಕ್ಷನ್ ಮಾಡ್ಕೊಂಡಿರೋ ಒಂದೇ ಒಂದು ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ. ಏನು ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ? ಅದೇ ಜಿಲ್ಲಾಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕನ್ವಿಕ್ಷನ್ ಆಗಿರೋನ ನೀವು ಇನ್ನೂ ಪಕ್ಷದಲ್ಲಿ ಇಟ್ಕೊಂಡು ಅವ್ನು ಬರ್ತಿದ್ದಂಗೆ ಟೋಪಿ ಹಾಕ್ಸಿ CMಗೆ, ಪಾಪ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿರೋ ಮುಖ್ಯಮಂತ್ರಿಗೂ ಮಸಿ ಬಳಿ ಕೆಲಸ ಮಾಡ್ತಾ ಇರೋದು ಇವರು ಸೇವಾದಳದವರು. ಇಂಥ ಅಧ್ಯಕ್ಷನ ಇಟ್ಕೊಂಡು ಟೋಪಿ ಹಾಕ್ಸ್ಬಿಟ್ಟು ಮಸಿ ಬಳಿಯ ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಕೆಲಸ 100% ಅಲ್ವಾ? ಕನ್ವಿಕ್ಟೆಡ್ ಆಗಿರೋ ವ್ಯಕ್ತಿ ಕೈಲಿ ಟೋಪಿ ಹಾಕಿಸ್ತಾರೆ ಅಂತಂದರೆ ಏನು ಅರ್ಥ? ನೀವು ಹೇಳಿ. ಅಷ್ಟೊಂದು ಪ್ರಭಾವಿನ ಅಶೋಕು? ಪ್ರಭಾವಿ ಆಗಿದ್ದಿದ್ರೆ ಪ್ರಶಸ್ತಿನ ವಾಪಸ್ ತಗೊಳ್ತಾ ಇರಲಿಲ್ಲ. ಪ್ರಭಾವಿ ಅಂತ ಹೇಳ್ಬಿಟ್ಟು ನೀವು ಅವನ್ನ ಬೆಂಬಲಿಸಬೇಡಿ. ಅದನ್ನ ನೀವು ಅವನ್ನ ಪ್ರಶ್ನೆ ಮಾಡಬೇಕು. ಅದನ್ನ ನಾವು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಲಿ, ಕನ್ಸರ್ನ್ ಯಾರು ರಾಜಕೀಯ ವ್ಯಕ್ತಿಗಳಿದ್ದಾರೆ, ಇಲ್ಲ ಕನ್ಸರ್ನ್ ಯಾರು ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಕ್ಕಿಗಳ ವ್ಯಾಪಾರ ಜೋರಾಗಿ ನಡೀತಾ ಇದೆ, ಅದು ನನಗೆ ಗೊತ್ತಿಲ್ಲ. ನನಗೆ ಕಸುಬಾಗಿ ನೀವು ಹೇಳಿದ್ದು ಅವ್ರ ಅಕ್ಕಿ ವ್ಯಾಪಾರ ಅಂತ, ನನಗೆ ಅದು ಗೊತ್ತಿಲ್ಲ ಯಾಕೆ ಕಸುಬು ಅಂತೇಳಿ. ಅವ್ರ ವೃತ್ತಿ ಜೀವನ ನಾವು ನೋಡಿಲ್ಲ, ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ನನಗಂತೂ ಗೊತ್ತಿಲ್ಲ ಅವ್ನ ವೃತ್ತಿ ಜೀವನ ಅಂತ. ನಂದಾರು ಅಟ್ಲೀಸ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದವನು ಅಂತ ಇದೆ. ಅವ್ರದ್ದು ಏನೋ ಕೆಲಸ ಅನ್ನೋದೇ ಗೊತ್ತಿಲ್ವಲ್ಲ ಜನಗಳಿಗೆ. ಈಗ ಅವ್ರು ಹೇಳ್ಕೊಳ್ಬೇಕಲ್ವ ಅವ್ರು ಏನು ಕೆಲಸ ಮಾಡ್ತೀವಿ. ನಾನಾದರೂ ಈಗ ನಾನು ಪತ್ರಿಕೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ, ಪ್ರಜಾನುಡಿ ಒಂದು 15 ವರ್ಷ ಹಿಂದೆ. ಈ ಪ್ರಜಾನುಡಿನ ನಾನೇ ಮಾಲೀಕ ಆಗಿದ್ದೀನಿ ಅಂತ ನಾನು ಹೇಳ್ಕೊಳ್ಬೋದು. ಅವ್ರ ವೃತ್ತಿ ಏನು ಅಂತ ಹೇಳ್ಬೇಕಲ್ವಾ. ಅವ್ರ ವೃತ್ತಿ ಏನು ಅಂತ ಅವ್ರು ಹೇಳ್ಕೊಳಕ್ಕೂ ಕಷ್ಟ ಏನೋ. ಸಮಾಜ ಗುರುತಿಸುತ್ತೆ, ಸಮಾಜ ಹೇಳುತ್ತೆ ಅವ್ರ ವಿಚಾರವಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು MK ಅಶೋಕ್ ರವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಅಲಿಗೇಷನ್ ಬಗ್ಗೆ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದಂಥ ಸ್ವರೂಪ್ ರವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣ. ಒಂದು ಕೇಸ್ನಲ್ಲಿ ಕನ್ವಿಕ್ಟ್ ಆಗಿ ಬೇಲ್ ಮೇಲೆ ಓಡಾಡ್ತಿರ್ತಕ್ಕಂಥ ವ್ಯಕ್ತಿ ಪ್ರಾಮಾಣಿಕವಾಗಿ ಬದುಕನ್ನು ನಡೆಸಿರ್ತಕ್ಕಂಥ ನನ್ನ ಮೇಲೆ ಬೇಸ್ಲೆಸ್ ಆಗಿ ಅಲಿಗೇಷನನ್ನು ಮಾಡ್ತಿದ್ದಾರೆ. ಈತನ ಹಿನ್ನೆಲೆ ಏನು, ಈತನ ಆದಾಯದ ಮೂಲ ಏನು, ಇಷ್ಟು 12 ಸದಸ್ಯರುಗಳು ಕೂಡ ಇವನ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ 1 ವರ್ಷದ ಹಿಂದೆ ಪತ್ರವನ್ನು ಬರೆದಿದ್ದೀವಿ. ನಮ್ಮ ಗ್ರಾಹಕರು, ನಮ್ಮ ಸದಸ್ಯರುಗಳು ಲೋನನ್ನು ಪಡಿತಕ್ಕಿರ್ತ ಸಂದರ್ಭದಲ್ಲಿ ಈತನಿಗೆ ಕಿಕ್ ಬ್ಯಾಕ್ ಕೊಡಬೇಕಾಗಿತ್ತು. ಅಲ್ಲಿನ ಕಾರ್ಯದರ್ಶಿ
ಏಜೆನ್ಸಿಗಳು ಯಾರೆಲ್ಲ ಲೋನನ್ನು ಅಪ್ರೂವಲನ್ನು ತಗೊಳ್ತಾರೆ ಅವ್ರ ಹತ್ರ ಈತ ಕಿಕ್ ಬ್ಯಾಕ್ ಪಡಿತಾ ಇದ್ದ. ನಾನು ಅಧ್ಯಕ್ಷನಾದ ಬಳಿಕ ಇವನ ಆಟಕ್ಕೆ ಬ್ರೇಕ್ ಆಗ್ತೆ. ಆ ಕಾರಣಕ್ಕೆ ಸರ್ಕಾರ ಅಥವಾ ಸ್ಥಳೀಯ ಕೆಲವೊಂದು ರಾಜಕೀಯ ಪ್ರಭಾವವನ್ನು ಬೆಳೆಸ್ಕೊಂಡು ಸಹಕಾರಿ ತತ್ವದ ವಿರುದ್ಧ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿ ಈತ ವಿನಾಕಾರಣ ನನ್ನ ಮೇಲೆ FIR ಮಾಡಿಸ್ತಾ ಇದ್ದಾನೆ, ನನ್ನ ಮೇಲೆ ಅಲಿಗೇಷನ್ ಮಾಡಿಸ್ತಾ ಇದ್ದಾನೆ. ಇದೇ ರೀತಿಯ ವೈಯಕ್ತಿಕ ಮತ್ತು ಬೇಸ್ಲೆಸ್ ಅಲಿಗೇಷನ್ ನನ್ನ ವಿರುದ್ಧ ಮುಂದುವರೆದರೆ ಆತನ ವಿರುದ್ಧ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ. ಅಲ್ಟಿಮೇಟ್ಲಿ ಮೈಸೂರಿನ ಜನಕ್ಕೆ ಯಾರ ವ್ಯಕ್ತಿತ್ವ ಏನು ಅನ್ನೋದು ಈಗಾಗಲೇ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಆತನ ಬಗ್ಗೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಇಡ್ತೀನಿ. ದಯಮಾಡಿ ನೀವೆಲ್ಲರೂ ಏನು ಅರ್ಜಿಗಳನ್ನು ಕೊಟ್ಟಿದ್ದೀರಾ, ನಾವು 24/7 ರೆಡಿ ಇದ್ದೀವಿ. ಯಾವುದೇ ಸಹಕಾರ ಇಲಾಖೆಯ ಪ್ರಬಂಧಕರು ಅಥವಾ ಯಾವುದೇ ಏಜೆನ್ಸಿ ಬಂದು ಈ ಒಂದು ನನ್ನ ಅಧಿಕಾರದ ಅವಧಿಯಲ್ಲಿ ಅಧ್ಯಕ್ಷನಾದ ನಂತರ ಏನೆಲ್ಲ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತೀರಿ, ಆ ಆರೋಪಕ್ಕೆ ತಕ್ಕದಾಗಿ ನಾವು ಯಾವುದೇ ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಒಂದು ಸವಾಲನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ, ಮೈಸೂರು.